गौरीयो मङ्गलं गौतमो मुनिं मङ्गलं पुण्यपुङ्गार्यो येन धर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रदानं सर्वधर्माणां जैनं जयतु शासनं जैनं जयतु शासनं नमो अरहन्ताणं नमो सिद्धाणं नमो आर्याणं नमो वज्रायाणं नमो लोये सौवसागुणं नमः समयसाराय स्वानुभूत्या चकासते चित्स्वभावाय भावाय सर्वभावान्तरचिते सर्वभावान्तरचिते। ಭಗವಾನನ್ನು ಕೊಂದುಕೊಂಡರೆ ಒಂದು ಚಿಕ್ಕ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉಳಿಸಿಬರುವಂಥ ಆ ಸಾಧಕ ಮಹಾಪುರುಷನ ಅಮೃತಮಯ ಭಾವರೂಪದ ಭೂರಿ ಕಲಶಗಳ ಮೇಲೆ ರಾಜವಂಜಿ ಪಾಂಡೆ ನಾಮದ ಸಮಯದೃಷ್ಟಿ ಮಹಾಪುರುಷ 500 ವರ್ಷಗಳ ಪೂರ್ವದಲ್ಲಿ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಕರ್ತಾಕರ್ಮ ಅಧಿಕಾರದ 51ನೇ ಮಂಗಳಮಯ ಕಲಶವಿದೆ. ಯತ್ಕರೋತಿ ಸಕರೋತಿ ಕೇವಲಂ ಯಸ್ತು ವೇತ್ತಿ ಸರ್ವೇತ್ತಿ ಕೇವಲಂ ಯತ್ಕರೋತಿ ನ ವಿವೇತ್ತಿ ಸರ್ವಚಿತ್ ಯಸ್ತು ವೇತ್ತಿ ನ ಕರೋತಿ ಸರ್ವಚಿತ್. ಸಮ್ಯಕ್ ದೃಷ್ಟಿ ಜೀವದ ಮತ್ತು ಮಿಥ್ಯಾದೃಷ್ಟಿ ಜೀವದ ಪರಿಣಾಮಗಳಲ್ಲಿ ಬಹಳಷ್ಟು ಭೇದವಿದೆ. ಅದನ್ನೇ ಈಗ ಹೇಳುತ್ತಾರೆ. ಯಃ ಕರೋತಿ ಸ ಕೇವಲಂ ಕರೋತಿ. ಯಾವ ಮಿಥ್ಯಾದೃಷ್ಟಿ ಜೀವನು ಮಿಥ್ಯಾತ್ವ ರಾಗಾದಿ ಪರಿಣಾಮಗಳ ರೂಪವಾಗಿ ಪರಿಣಮಿಸುತ್ತಾನೆ, ಅವನು ಅಂಥದೇ ಪರಿಣಾಮದ ಕರ್ತೃವಾಗುತ್ತಾನೆ. ಮಿಥ್ಯಾದೃಷ್ಟಿ ಜೀವ ಅವನು ಸ್ವಯಂ ಜ್ಞಾನದರ್ಶನ ಸ್ವರೂಪಿ ಇದ್ರೂ ಚೈತನ್ಯ ಸ್ವರೂಪಿ ಇದ್ರೂ ಕೂಡ ತಾನೇ ತವನಾಗಿ ಮಿಥ್ಯಾತ್ವ ಮತ್ತು ರಾಗಾದಿಗಳ ರೂಪವಾಗಿ ಪರಿಣಮಿಸ್ತಾನೆ. ಜೀವ ಜ್ಞಾನದರ್ಶನ ಸ್ವರೂಪ ಇದ್ದಾನೆ. ಜೀವ ಜ್ಞಾನದರ್ಶನ ರೂಪದಿಂದ ಸ್ವರೂಪದಿಂದ ಪರಿಣಮಿಸದೆ ಮಿಥ್ಯಾತ್ವ ರಾಗಾದಿ ರೂಪದಿಂದ ಸ್ವಯಂ ತಾನೇ ಪರಿಣಮಿಸ್ತಾನೆ. ಹಾಗೆ ಪರಿಣಮಿಸುವುದರಿಂದ ಆ ಮಿಥ್ಯಾತ್ವ ರಾಗಾದಿ ಪರಿಣಾಮದ ಕರ್ತೃವಾಗುತ್ತಾನೆ. ಜ್ಞಾನದರ್ಶನ ಸ್ವಭಾವಿ ಇದ್ರೂ ಕೂಡ ಜ್ಞಾನದರ್ಶನ ರೂಪದಿಂದನ ಪರಿಣಮಿಸ್ತಾ ಇದ್ದಾನೆ ಅಂಥೇಳಿ ವಸ್ತು ಸಾಪೇಕ್ಷ ಹೇಳಿದ್ರೂ ಕೂಡ ಅವ ಜ್ಞಾನದರ್ಶನ ರೂಪದಿಂದನ ಪರಿಣಮಿಸ್ತಾ ಇದ್ರೂ ಜ್ಞಾನದರ್ಶನ ರೂಪವನ್ನ ತಿರೋಭೂತಗೊಳಿಸಿ ಅಭಾವ ಮಾಡಿ ಅಥವಾ ಅದರದ ಯಾವುದೇ ರೀತಿಯಿಂದ ಅದರ ಅವಲೋಕನೆ ಮಾಡಿದ್ದನ, ಅನುಭವ ಮಾಡಿದ್ದನ, ತಿಳ್ಕೊಳ್ಳಿದ್ದನ ಯಾವ ರಾಗ ಮಿಥ್ಯಾತ್ವಾದಿ ರೂಪದಿಂದ ಪರಿಣಮಿಸ್ತಾನೋ ಅದೇ ರೂಪವಾಗಿ ತನ್ನನ್ನು ಅವ ತಿಳ್ಕೊಳ್ತಾನೆ.
ಹಾಗೆ ಯಾವ ಪರಿಣಮಿಸ್ತಾನೋ ಅವನೇ ಕರ್ತೃವಿದ್ದಾನೆ. ಹಾಗೆ ತಿಳ್ಕೊಳ್ಳುವುದರಿಂದಲೇ ಅವನಿಗೆ ತನ್ನ ಸ್ವರೂಪದ ಪರಿಚಯ ಆಗ್ತಾ ಇಲ್ಲ. ಪರರೂಪವಾಗಿ ಪರಿಣಮಿಸ್ತಾ ಇರುವಂಥ ಅಥವಾ ಪರಭಾವ ರೂಪವಾಗಿ ಪರಿಣಮಿಸ್ತಾ ಇರುವಂಥ ಜ್ಞಾನದರ್ಶನ ಸ್ವರೂಪದ ಆತ್ಮ, ಜ್ಞಾನದರ್ಶನ ಸ್ವರೂಪದ ವಿದ್ಯಮಾನತೆ ಆ ಪರಿಣಮನದೊಳಗ ಇದ್ರೂ ಕೂಡ ಜ್ಞಾನದರ್ಶನದಿಂದನ ಆ ರೂಪದಿಂದ ತನ್ನನ್ನ ತಿಳಿಯದೆ ಅಲ್ಲಿ ಇರುವಂತಹ ಯಾವ ಜ್ಞಾನದರ್ಶನ ಇದೆ ಆ ಸ್ವಭಾವವನ್ನ ತಿರೋಭೂತಗೊಳಿಸಿ ದೃಷ್ಟಿಯೊಳಗೆ ತಂದುಕೊಳ್ಳದ್ದನ, ಜ್ಞಾನದೊಳಗೆ ತಂದುಕೊಳ್ಳದ್ದನ ಯಾವ ಮಿಥ್ಯಾತ್ವ ಮತ್ತು ರಾಗಾದಿ ರೂಪವಾಗಿ ಪರಿಣಮಿಸಿದನೋ ಅದುವೇ ತನ್ನ ರೂಪ ಅಂತ ಹೇಳಿ ತಿಳಿತಾನೆ. ಅದರ ಸಲುವಾಗಿ ಆ ಮಿಥ್ಯಾತ್ವ ಮತ್ತು ರಾಗಾದಿ ಭಾವದ ಕರ್ತೃವಿದ್ದಾನೆ. ನಿಜವಾಗಿ ಚೈತನ್ಯ ಸ್ವರೂಪದ ಜೀವ ಜ್ಞಾನದರ್ಶನ ರೂಪದಿಂದನ ಪರಿಣಮಿಸ್ತಾ ಇರ್ತಾನೆ. ಆದರೂ ಕೂಡ ಆ ಜ್ಞಾನದರ್ಶನದ ಮೂಲಕನ ಜ್ಞಾನದರ್ಶನದ ಅಭಾವ ಮಾಡ್ತಾನೆ. ಜ್ಞಾನದರ್ಶನದ ಮೂಲಕನ ಮಿಥ್ಯಾತ್ವ ರಾಗಾದಿಗಳನ್ನ ಮುಖ್ಯ ಮಾಡ್ತಾನೆ. ಮುಖ್ಯ ಅನ್ನೋದಕ್ಕಿಂತ ಅವೇ ಸರ್ವಸ್ವರೂಪವಾಗಿ ಅವನು ತನ್ನನ್ನ ತಿಳಿತಾನೆ. ಮಿಥ್ಯಾದೃಷ್ಟಿಯಲ್ಲಿ ಆಗ್ತಾ ಇರುವಂಥ ಅಥವಾ ಜೀವದಲ್ಲೇ ಆಗ್ತಾ ಇರುವಂಥ ಅಪರಾಧ ಇಷ್ಟೇ ಇದೆ. ಇದರ ಫಲಸ್ವರೂಪವಾಗಿ ಅನಂತ ಸಂಸಾರ ಈ ಜೀವನಿಗೆ ಇದೆ. ಅಪರಾಧ ಇಷ್ಟೇ ಇದೆ. ಸ್ವಯಂ ಚೈತನ್ಯ ಸ್ವರೂಪದಿಂದ ಪರಿಣಮಿಸ್ತಾ ಇರುವ ವೇಳೆಗಳಿಗೂ ಕೂಡ ಚೈತನ್ಯ ಸ್ವರೂಪವನ್ನು ಬಿಟ್ಟು ಬೇರೆ ರೂಪದಿಂದ ಅವನಿಗೆ ಪರಿಣಮಿಸಲಿಕ್ಕೆ ಬರೋದನೇ ಇಲ್ರಿ. ವಾಸ್ತವದಲ್ಲಿ ಅದು ಯಾವ ಪ್ರಕಾರ ಜಡ ಪುದ್ಗಲ ಜಡ ರೂಪವನ್ನು ಹೊರತುಪಡಿಸಿ ಚೈತನ್ಯ ರೂಪದಿಂದ ಪರಿಣಮಿಸಲಿಕ್ಕೆ ಬರುವುದೇ ಇಲ್ಲವೋ ಅದೇ ಪ್ರಕಾರ ಚೈತನ್ಯ ಸ್ವರೂಪದ ಜೀವನಿಗೆ ಕೂಡ ಜ್ಞಾನದರ್ಶನ ಅರ್ಥಾತ್ ಚೈತನ್ಯ ರೂಪದಿಂದ ಪರಿಣಮಿಸುವುದನ್ನು ಬಿಟ್ಟು ಬೇರೆ ರೂಪವಾಗಿ ಪರಿಣಮಿಸಲಿಕ್ಕೆ ಅವನಿಗೆ ಬರುವುದನೇ ಇಲ್ಲ, ಅವನ ಸ್ವಭಾವದೊಳಗೆ ಇಲ್ಲ. ಆದರೂ ಕೂಡ ಆ ತನ್ನ ಪ್ರಕಟ ಚೈತನ್ಯ ಸಾಮರ್ಥ್ಯದಿಂದ ಅವನು ತನ್ನನ್ನ ಚೈತನ್ಯ ರೂಪದಿಂದ ಪರಿಣಮಿತವಾಗುವಂತಹ ವಸ್ತು ಅಂತ ಹೇಳಿ ತಿಳಿಯದೆ ತಾನು ಚೈತನ್ಯ ರೂಪದಿಂದ ಪರಿಣಮಿಸ್ತಾ ಇದ್ದೇನೆ ಅಂತ ಹೇಳಿ ತಿಳಿಯದೆ ಯಾವ ಪರದ್ರವ್ಯಗಳ ಮೇಲೆ ದೃಷ್ಟಿ ಇಟ್ಟಿದನೋ ಅದಕ್ಕೆ ಸಂಬಂಧಿಸಿದ ಹಾಗೆ ತನ್ನದ ಭಾವ ಏನು ಅವನಲ್ಲಿ ಸ್ವಯಂ ಪರಿವರ್ತಿತ ಆಗ್ತಾ ಇದೆಯೋ ಆ ಭಾವ ರೂಪವಾಗಿ ಅವನು ತನ್ನನ್ನ ಬರೇ ತಿಳಿತಾ ಇದ್ದಾನೆ. ಅವನು ರಾಗಾದಿ ರೂಪವಾಗಿ ಪರಿಣಮಿಸಿದನೋ ಅಥವಾ ಇಲ್ಲ, ಪರಿಣಮಿಸಿದಾನೆ ಅಂತ ಹೇಳಿ ಇಲ್ಲಿ ಹೇಳಿದರೆ ಯಾವ ಪ್ರಕಾರ ಕನ್ನಡಿಯೊಳಗ ಎದುರಿಗೆ ವಿದ್ಯಮಾನ ಇರುವಂತಹ ಪದಾರ್ಥ ಪ್ರತಿಫಲಿತ ಆಗ್ತಿದೆ. ಕನ್ನಡಿಯೊಳಗ ಪ್ರತಿಫಲಿತ ಆದ್ರೂ ಕೂಡ ಆ ವಸ್ತು ಕನ್ನಡಿಯೊಳಗೆ ಇದ್ದ ಹಾಗೆ ಕಂಡು ಬಂದ್ರೂ ಕೂಡ ಕನ್ನಡಿಯ ಸ್ಪರ್ಶವನ್ನು ಕೂಡ ಆ ವಸ್ತು ಮಾಡಿಲ್ಲ, ಅದು ದೂರದಲ್ಲೇ ಇದೆಯಲ್ಲ. ಸರಿ, ಅದೇ ಪ್ರಕಾರ ಈ ಜ್ಞಾನ ದರ್ಶನದೊಳಗ ನಾನು ದೇಹ ಇದ್ದೇನೆ, ನಾನು ಕರ್ಮ ಇದ್ದೇನೆ, ನಾನು ರೋಗಿ ಇದ್ದೇನೆ, ನಾನು ವೃದ್ಧ ಇದ್ದೇನೆ, ನಾನು ಬಲಶಾಲಿ ಇದ್ದೇನೆ, ಈ ಪ್ರಕಾರದ್ದೆಲ್ಲ ಏನು ಭಾವಗಳ ಆಗುತ್ತವೆ ಆ ಭಾವಗಳ ಚೈತನ್ಯದ ಉಲ್ಲಂಘನೆ ಮಾಡಿಯೇ ಇಲ್ಲ, ಆ ಭಾವಗಳ ಚೈತನ್ಯದೊಳಗೆ ಪ್ರವೇಶ ಮಾಡಿಯೇ ಇಲ್ಲ. ಕನ್ನಡಿಯೊಳಗೆ ಯಾವ ಪ್ರಕಾರ ಎದುರಿಗೆ ಇಟ್ಟಿರುವಂತಹ ವಸ್ತು ಪ್ರವೇಶ ಮಾಡುವುದಿಲ್ಲವೋ ನೋಡ್ರಿ, ಅದರ ಸಲುವಾಗಿ ಹೇಳ್ತಾರೆ ಯಾವ ವಿಕಾರಿ ಭಾವ ಜೀವದಲ್ಲೇ ಇದಾವೆ ಅಥವಾ ಜೀವ ವಿಕಾರಿ ಭಾವ ರೂಪದಿಂದ ಪರಿಣಮಿಸ್ತಾನೆ ಅಂತ ಹೇಳಿ ಹೇಳಲಾಗುತ್ತದೆ. ಸ್ವಯಂ ಅವ ಪರಿಣಮಿಸ್ತಾನೆ ಅಂತ ಹೇಳಿ ಅವನಿಗೆ ಅನುಭವದೊಳಗೆ ಬರ್ತಿದೆ. ಆದರೂ ಕೂಡ ನೀರಿನ ಮೇಲೆ ಬಿದ್ದಿರುವಂತಹ ತೈಲ ಬಿಂದುಗಳ
ನೀರಿನೊಳಗೆ ಯಾವ ಪ್ರಕಾರ ಪ್ರವೇಶ ಮಾಡೋದು ಸಾಧ್ಯನೇ ಇಲ್ಲವೋ ಆ ತೈಲ ಬಿಂದು ಎಲ್ಲಿ ಅದಾವ್ರಿ? ನೀರಿನೊಳಗೆ ಅದಾವೇನ ತೈಲ ಬಿಂದು? ನೀರಿನಿಂದ ಅಸ್ಪಷ್ಟ ಇದಾವೆ. ನೀರನ್ನ ಅವ ಸ್ಪರ್ಶ ಮಾಡಿಯೇ ಇಲ್ಲ. ನೀರಿನೊಳಗೆ ಅವು ಪ್ರವೇಶ ಮಾಡೋದು ಸಾಧ್ಯನೇ ಇಲ್ಲ. ತೈಲ ಬಿಂದು ನೀರಿನಲ್ಲಿ ಇರುವ ಹಾಗೆ ಅಥವಾ ನೀರಿನ ಹತ್ತಿರ ವಾಸ ಮಾಡ್ತಾ ಇರುವ ಹಾಗೆ ಜೀವನಿಗೆ ಭ್ರಾಂತಿ ಆದರೂ ಕೂಡ ಆ ತೈಲ ಬಿಂದು ಸ್ವಯಂ ತೈಲ 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 ರೂಪವಾಗಿದ್ದಾವೆ, ತೈಲದಲ್ಲಿ ಇದ್ದಾವೆ. ನೀರ ರೂಪ ಆಗಿಲ್ಲ, ನೀರಿನೊಳಗೆ ಪ್ರವೇಶ ಮಾಡಿಲ್ಲ. ಅದೇ ಪ್ರಕಾರ ಈ ಜೀವ ಸ್ವಯಂ ರಾಗ ರೂಪ, ದ್ವೇಷ ರೂಪ, ವಿಪರೀತ ಅಭಿಪ್ರಾಯ ರೂಪ, ಪರಪದಾರ್ಥಗಳಿಗೆ ಸಂಬಂಧಿಸಿದ ಹಾಗೆ ಕರ್ತೃತ್ವ ಭೋಕ್ತೃತ್ವ ರೂಪವಾಗಿ ಪರಿಣಮಿಸ್ತಾ ಇದ್ರೂ ಕೂಡ, ಪರಿಣಮಿಸ್ತಾ ಇದ್ದಾನೆ ಅನ್ನೋದು ಕಥನ ಇದ್ರೂ ಕೂಡ, ಪರಿಣಮಿಸದೇ ಹೋದ್ರೆ ಅವನಿಗೆ ಅನುಭೂತಿ ಹೇಗಾಗುವ ಸಾಧ್ಯತೆ ಇದೆ? ಅವನಿಗೆ ಅನುಭೂತಿ ಅದರದ ಆಗ್ತಾ ಇದೆ ಅಂದ ಮೇಲೆ ಆ ರೂಪವಾಗಿ ಪರಿಣಮಿಸ್ತಾ ಇದ್ದಾನೆ ಅಂತ ಹೇಳಿದ್ರೂ ಕೂಡ ಆ ಯಾವ ಮಿಥ್ಯಾತ್ವ ರಾಗಾದಿ ಪರಿಣಾಮಗಳಿದಾವೆಯೋ ಅವು ಚೈತನ್ಯದಿಂದ ಅಸ್ಪೃಷ್ಟ ಇದ್ದಾವೆ. ಚೈತನ್ಯ ಅವುಗಳಲ್ಲೇ ಪ್ರವೇಶ ಮಾಡೋದು ಸಾಧ್ಯ ಇಲ್ಲ. ಪ್ರವೇಶ ಮಾಡೋದಂದ್ರೆ ಅಥವಾ ಚೈತನ್ಯ ಜ್ಞಾನ ದರ್ಶನ ಏನಿದೆ ಆ ಜ್ಞಾನ ದರ್ಶನ ಸ್ವಭಾವ ಆ ವಿಪರೀತ ಅಭಿಪ್ರಾಯ ಅಥವಾ ರಾಗಾದಿ ರೂಪ ಆಗೋದು ಸಾಧ್ಯ ಇಲ್ಲ. ಆ ರಾಗ ಅಥವಾ ಮಿಥ್ಯಾತ್ವ ಚೈತನ್ಯ ರೂಪ ಆಗೋದು ಸಾಧ್ಯ ಇಲ್ಲ. ಇಲ್ಲಿ ನಾವು ಮಾಡಬೇಕಾದದ್ದು, ಕಲ್ಯಾಣಾಭಿಲಾಷಿ ಜೀವ ಮಾಡಬೇಕಾದದ್ದು ಭೇದ ವಿಜ್ಞಾನ ಇಲ್ಲಿದೆ. ಇದರಲ್ಲೇ ಭೇದ ಮಾಡದೆ ಹೋದ್ರ, ಇದರಲ್ಲೇ ಭೇದ ಮಾಡುವುದರಿಂದನೇ ಸಮ್ಯಕ್ ದೃಷ್ಟಿಯ ಪರಿಣಾಮ ಮತ್ತು ಮಿಥ್ಯಾ ದೃಷ್ಟಿಯ ಪರಿಣಾಮದೊಳಗೆ ಅಂತರ ಇದೆ. ಅದರಿಂದ ಬಂಧ ಆಗುವ ಕರ್ಮಗಳಲ್ಲೇ ಅಂತರ ಇದೆ. ಅದರ ಅನುಭವ ಆಗುವ ಜಾತಿಯಲ್ಲೇ ಅಂತರ ಇದೆ. ಅವುಗಳಿಂದ ಪ್ರಾಪ್ತವಾಗುವಂತಹ ಫಲದಲ್ಲೇ ಅಂತರ ಇದೆ. ಪರಿಣಾಮ ಸಾಮ್ಯ ಇದ್ರೂ ಕೂಡ ಮಿಥ್ಯಾದೃಷ್ಟಿಯ ಅಭಿಪ್ರಾಯದೊಳಗ ಯಾವ ರಾಗ ಅಥವಾ ಮಿಥ್ಯಾತ್ವ ಭಾವ ಇದಾವೆಯೋ ಆ ಭಾವಗಳನ್ನ ಅವ ತನ್ನ ರೂಪ ಅಂತ ಹೇಳಿ ತಿಳಿತಾನೆ. ಅವುಗಳನ್ನೇ ತಾನು ಅಥವಾ ಅವುಗಳ ರೂಪದ ತನ್ನ ಅನುಭವ ಮಾಡ್ತಾನೆ. ಅದೇ ಸಮ್ಯಕ್ ದೃಷ್ಟಿ ಜೀವ ಆ ರಾಗಾದಿ ಭಾವಗಳಲ್ಲಿ, ವಿಕಾರಿ ಭಾವಗಳಲ್ಲಿ ಚೈತನ್ಯ ಪ್ರವೇಶ ಮಾಡಿಯೇ ಇಲ್ಲ. ಚೈತನ್ಯದ ಅಭೇದ ಘನದೊಳಗ ಆ ರಾಗಾದಿ ಭಾವ ಪ್ರವೇಶ ಮಾಡಿಯೇ ಇಲ್ಲ. ಇದನ್ನ ಅವನು ಸ್ಪಷ್ಟ ಪ್ರತ್ಯಕ್ಷ ತಿಳಿತಾನೆ. ಈ ಪ್ರಕಾರ ಅವ ರಾಗಾದಿ ಭಾವಗಳನ್ನ ಮೊದಲಿನ ದಿವಸನೂ ಹೇಳಿದ್ದಿತ್ತು. ಈಗ ಮತ್ತೆ ಪುನಃ ಅದೇ ವಿಷಯವನ್ನ ಸ್ವಲ್ಪ ಸ್ಪರ್ಶ ಮಾಡೋದ. ಯಾವ ರಾಗಾದಿ ಭಾವದ ವಿದ್ಯಮಾನತೆ ಇದೆಯೋ, ಸ್ವಯಂ ರಾಗ ಪರಿಣಾಮ ವಿದ್ಯಮಾನ ಇದೆಯೋ ಆ ಸಮಯದೊಳಗ ಸಮ್ಯಕ್ ದೃಷ್ಟಿ ಜೀವ ಆ ರಾಗವನ್ನ ಜ್ಞಾನದ ಜ್ಞೇಯವನ್ನಾಗಿ ಮಾತ್ರ ತಿಳಿತಾನೆ. ಅರ್ಥಾತ್ ಅವನಿಗೆ ಜ್ಞಾನದೊಳಗ ಅದ ಜ್ಞೇಯ ಮಾತ್ರ ಇದೆ. ಇನ್ನು ಆ ರಾಗದ ಜೊತೆಗೆ ಯಾವುದು ಪರಿಣಮನ ಆಗ್ತಾ ಇದೆ ಚೈತನ್ಯ ಭಾವ, ಆ ಚೈತನ್ಯ ಭಾವದೊಳಗ ಆ ಸಮ್ಯಕ್ ದೃಷ್ಟಿ ಜೀವನಿಗೆ ತಾನೆನ್ನುವ ಸ್ವೀಕಾರ ಇದೆ. ಶ್ರದ್ಧೆಯೊಳಗನೂ ಇದೆ, ಜ್ಞಾನದೊಳಗನೂ ವರ್ತಿಸ್ತಾ ಇದೆ. ಮತ್ತು ಯಾವ ರಾಗಿದೆಯೋ ಒಂದು ಸಮಯದ ಪರಿಣಾಮದೊಳಗ ಚೈತನ್ಯನೂ ಇದೆ, ರಾಗನೂ ಇದೆ. ಆ ಚೈತನ್ಯವೇ ರಾಗರೂಪ ಆಗಿದೆ ಅಂತ ಹೇಳಬಹುದು. ಆದ್ರೆ ಆ ಚೈತನ್ಯ ಆ ರಾಗವನ್ನ ಸ್ಪರ್ಶ ಕೂಡ ಮಾಡಿಲ್ಲ. ಕನ್ನಡಿನೇ ಪ್ರತಿಫಲಿ, ಯಾವುದು ಎದುರಿಗೆ ವಸ್ತು ಇದೆಯೋ ಆ ರೂಪ
ಕನ್ನಡಿನೇ ಆಗಿದೆ, ಆದ್ರೆ ಕನ್ನಡಿಯೊಳಗ ಆ ವಸ್ತು ಪ್ರವೇಶ ಮಾಡಿಲ್ಲ. ಪ್ರವೇಶ ಮಾತ್ರ ಅಲ್ಲ, ಆ ವಸ್ತು ಸ್ಪರ್ಶನ ಮಾಡಿದ್ರೆ. ಸ್ಪರ್ಶ ಮಾಡಿತು ಅಂತಂದ್ರೆ ಅದರ ಪ್ರತಿಬಿಂಬ ಬೀಳೋದನ್ನೇ ಇಲ್ರಿ. ವಸ್ತು ಕನ್ನಡಿಗೆ ಸ್ಪರ್ಶ ಮಾಡಿತು ಅಂತಂದ್ರೆ ಅದರ ಪ್ರತಿಬಿಂಬ ಬೀಳುತ್ತೆ. ಅದಲ್ಲ, ಯಾವ ವಸ್ತುವಿನ ಪ್ರತಿಬಿಂಬ ಬೀಳ್ತಾ ಇದೆಯೋ ಆ ವಸ್ತು ಕನ್ನಡಿಗೆ ಸ್ಪರ್ಶ ಮಾಡಿತು ಅಂತಂದ್ರೆ ಪ್ರತಿಬಿಂಬ ಬೀಳುವುದಿಲ್ಲ. ಅದು ವಿಶಿಷ್ಟ. ಅರ್ಥಾತ್ ಅಂತರದೊಳಗೆ ದೂರ ಇದ್ರನ ಅದರ ಪ್ರತಿಬಿಂಬ ಬೀಳ್ತಿದೆ. ಅದೇ ಪ್ರಕಾರ ಇದು ರಾಗ ಅಂದ್ರೆ ನಾನು ಅಂಥೇಳಿ ಯಾವ ಜ್ಞಾನ ಅನುಭೂತಿ ಮಿಥ್ಯಾದೃಷ್ಟಿ ಜೀವಕ್ಕೆ ಆಗ್ತಾ ಇದೆಯಲ್ಲ, ಒಂದ್ ವೇಳೆ ರಾಗ ರೂಪ ಆ ಜ್ಞಾನ ಆಗ್ತಿತ್ತು ಅಂತಂದ್ರೆ ರಾಗ ಅಂದ್ರ ನಾನು ಅಂಥೇಳಿ ಅನುಭೂತಿ ಮಿಥ್ಯಾದೃಷ್ಟಿಗೆ ಕೂಡ ಆಗತಾನೆ ಇರಲಿಲ್ಲ. ಅದ್ಭುತ ಮಾತು ಇದೆ ರೀ. ಭಿನ್ನ ಇರುವೆಳೆದೊಳಗೂ ಕೂಡ ಏಕತೆಯ ಅನುಭವ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಅವನನ್ನು ಮಿಥ್ಯಾದೃಷ್ಟಿ ಅಂತ. ವಸ್ತು ಭಿನ್ನ ಇರುವೆಳೆದೊಳಗೂ ಕೂಡ ಬರೇ ವಸ್ತು ಇಂದ್ರಿಯ ಜ್ಞಾನ ಸಾಪೇಕ್ಷ ಯಾವುದು ದೂರ ಕ್ಷೇತ್ರದಲ್ಲಿದೆ ಅದನ್ನು ಕೂಡ ತನ್ನದು ಅಂತ ಹೇಳಿ ಭ್ರಾಂತಿಯಿಂದ ನಂಬುತ್ತಾನೆ. ಅದರ ಜೊತೆಗೆ ಏಕತ್ವದ ಅನುಭವ ಮಾಡ್ತಾನೆ. ಆ ವಸ್ತು ಕ್ಷೇತ್ರ ಸಾಪೇಕ್ಷ ಅವನ ಜೊತೆಗೆ ಒಂದ ಆಗುವ ಸಾಧ್ಯತೆ ಇಲ್ಲ. ಅದೇ ಪ್ರಕಾರ ಯಾವ ಪ್ರಕಾರ ಇಂದ್ರಿಯ ಗೋಚರ ವಸ್ತು ಆತ್ಮನ ಸ್ಪರ್ಶ ಮಾಡುವ ಸಾಧ್ಯತೆ ಇಲ್ಲ ಅನ್ನೋದು ನಮ್ಮ ಸ್ಥೂಲ ಕ್ಷಯೋಕ್ಷಮ ಜ್ಞಾನಕ್ಕೆ ತಿಳಿದು ಬರ್ತಿದೆಯೋ, ಅದೇ ಪ್ರಕಾರ ಸರ್ವಜ್ಞರ ಜ್ಞಾನದೊಳಗ ಇದು ಸ್ಪಷ್ಟವಾಗಿ ತಿಳಿದು ಬಂದಿದೆ. ಏನ? ಆತ್ಮನ ಪ್ರದೇಶದೊಳಗನ ಏಕ ಕ್ಷೇತ್ರಾವಗಾಹ ರೂಪದಿಂದ ಇರುವಂತಹ ವಿಕಾರಿ ಭಾವ ಅಥವಾ ಆತ್ಮನ ವರ್ತಮಾನ ಪರ್ಯಾಯವೇ ಆ ವಿಕಾರಿ ಭಾವ ರೂಪದಿಂದ ಪರಿಣಮಿಸ್ತಾ ಇದೆ. ಹೀಗೆ ಇದ್ರೂ ಕೂಡ ಆ ವಿಕಾರದಿಂದ ಜ್ಞಾನ ದರ್ಶನ ಅತ್ಯಂತ ಅಸ್ಪಷ್ಟ, ಅತ್ಯಂತ ಅಸ್ಪಷ್ಟ. ಯಾಕೆ ಅಂತಂದ್ರ ಅದು ಆತ್ಮನ ಗುಣ ಅಲ್ಲ, ಆತ್ಮನ ಪ್ರದೇಶದೊಳಗ ಅದರದ ಯಾವುದೇ ಪ್ರಕಾರದಿಂದ ವಿದ್ಯಮಾನತೆ ಇಲ್ಲ. ಆತ್ಮನ ಗುಣ ಸ್ವಭಾವ ಯಾವುದು ಅಲ್ಲವೋ ಅದು ಆತ್ಮನ ಪರ್ಯಾಯದೊಳಗೆ ಇರುವುದು ಸಾಧ್ಯವಿಲ್ಲ. ಯಾವ ವಸ್ತುವಿನೊಳಗ ಯಾವುದು ಮೂಲ ಸ್ವಭಾವ ಇದೆಯೋ ಆ ಸ್ವಭಾವವನ್ನು ಹೊರತುಪಡಿಸಿ ಅದರ ಅವಸ್ಥೆಯೊಳಗ ಯಾವುದೇ ಭಿನ್ನವಾದಂತಹ ವಸ್ತು ರೂಪದ ಅವಸ್ಥೆ ಇರುವುದು ಸಾಧ್ಯ. ಜೀವ ತನ್ನ ಜ್ಞಾನದ ಪರಿಣಾಮ ಸ್ಥಾನ ಅಂತೆ. ಹೌದನೇ? ಒಂದೇ ಕ್ಷೇತ್ರ ಒಳಗೆ ಐತಲ್ಲ, ಅದೇ ಹೇಳಿದ್ರಲ್ಲ, ಒಂದೇ ಕ್ಷೇತ್ರದೊಳಗಿದ್ರೂ ಸ್ವಭಾವದಿಂದ ಅತ್ಯಂತ ಭಿನ್ನ ಇದೆ ಅಂತ ಹೇಳಿನ. ಇಲ್ಲಿ ಹಿಂದಿನ ಶ್ಲೋಕದೊಳಗೆ ಏನ್ ಹೇಳಿದ್ರು? ಆ ರಾಗಾದಿ ಭಾವ ಕರ್ಮಜನಿತ ಇದ್ದಾವೆ, ಅಶುದ್ಧ ಇದ್ದಾವೆ. ಕರ್ಮಜನಿತ ಶಬ್ದದ ಅರ್ಥ ಆ ಜಡ ಕರ್ಮದಿಂದ ಉತ್ಪನ್ನ ಆಗಿದ್ದಾವೆ ಹೀಗ ಅಲ್ಲ. ಹಾಗಾದ್ರೆ ಏನ? ಕರ್ಮ ಅರ್ಥಾತ್ ವರ್ತಮಾನದ ಪರ್ಯಾಯದೊಳಗ ಜ್ಞಾತಾತನ ಮರೆತು ಹೋಗಿ ಬೇರೆ ಯಾವ ರೂಪ ಅದಕ್ಕೆ ಅನುಭವದಲ್ಲಿ ಬರ್ತಾ ಇದೆ ಅಥವಾ ಅದು ಆಗಿದೆಲ್ಲ ಅದಕ್ಕೆ ಕರ್ಮ ಅಂದಿದ್ದಾರೆ. ಆ ಕರ್ಮ ಜನಿತ ಅದವ್ರೆ, ಜ್ಞಾತಾ ಜನಿತ ಇರುವುದಿಲ್ರಿ ರಾಗಾದಿ. ಜೀವದ ಸ್ವಭಾವ ಜ್ಞಾನಿದೆ, ತಿಳಿಯುವುದಿದೆ. ಆ ತಿಳಿಯುವ ರೂಪದಿಂದ ಜೀವ ಪರಿಣಮಿಸಿದ್ದೇ ಆದ್ರ ಅಲ್ಲಿ ರಾಗಾದಿಗಳ ಉತ್ಪತ್ತಿ ಆಗೋದನೇ ಇಲ್ಲಲ್ಲ, ಜನ್ಮ ಆಗೋದನೇ ಇಲ್ಲ ರಾಗಾದಿಗಳದ್ದು. ಹಾಗಾದ್ರೆ ರಾಗಾದಿಗಳ ಜನ್ಮ ಎಲ್ಲಿ ಆಯ್ತು? ಕರ್ಮಜನಿತ ಅಂತ ಹೇಳಿ ಯಾಕೆ ಹೇಳಿದ್ರು ಅಂತಂದ್ರ ಜೀವದ ಜ್ಞಾತೃತ್ವ ಸ್ವಭಾವ ತಿರೋಭೂತ ಎಲ್ಲಿ ಆಗಿದೆಯೋ ಆ ಸ್ವಭಾವಕ್ಕ ಕರ್ಮತ್ವ ಸ್ವಭಾವ ಅಂತ ಹೇಳಿ ಹೇಳ್ತಾರೆ. ಲಕ್ಷ್ಯದೊಳಗೆ ಬರ್ತಾ ಇದೆ ಅಂದ್ರೆ ನೋಡ್ರಿ, ಜೀವ ದುಃಖಿ ಇದಾನೆ ಅನ್ನುವ ಶಬ್ದದ ತಾತ್ಪರ್ಯ ಏನಿದೆ ರೀ?
ಯಾವುದು ತನ್ನ ಸುಖ ಸ್ವಭಾವ ಇದೆಯೋ ಆ ಸುಖ ಸ್ವಭಾವದ ಅವನಿಗೆ ಅನುಭವ ಇಲ್ಲ. ಇಷ್ಟ ಇದೆ. ಆಕುಲ ವ್ಯಾಕುಲ ಅಂದ್ರು, ಸಂಕ್ಲೇಶ ಅಂದ್ರು, ಕ್ಲಿಷ್ಟ ಅಂದ್ರು, ಏನೆಲ್ಲ ಅದಕ್ಕೆ ಹೇಳಿದರೆ ಅದರ ಒಟ್ಟು ಮೂಲದೊಳಗ ದುಃಖಿ ಶಬ್ದದ ಪರಿಭಾಷೆ ಏನಿದೆ ಅಂತಂದ್ರ ತ್ರಿಕಾಲಿ ಸುಖ ಸ್ವರೂಪನಾದಂಥ ಜೀವ ಆ ಸುಖದ ಅನುಭವ ಮಾಡದೇ ಇರುವಂಥ, ಆ ಸುಖ ಸ್ವಭಾವದ ಸ್ವೀಕಾರ ಮಾಡದೇ ಇರುವಂಥ ಯಾವ ಅವಸ್ಥಾ ವಿಶೇಷ ಇದೆಯೋ ಅಲ್ಲಿ ದುಃಖಿ ಇದ್ದಾನೆ ಅಂತ ಹೇಳಿ. ಸುಖ ಶಬ್ದದ ವಿರುದ್ಧ ಶಬ್ದ ಏನಿದೆ ಅದು ದುಃಖ ಇದೆ. ಜ್ಞಾನಿ ಜೀವ ಯಾವಾಗೂ ಸಿದ್ಧೋಪಯೋಗ ಸಾಧ್ಯ ಇಲ್ಲ. ಅಂದ್ರೆ ರಾಗದ್ವೇಷ ಏನಾಗ್ತಾವ, ಅವು ವಿಕಲ್ಪ ಏನಾಗ್ತಾವ, ಅವು ಹಿಂದೂ ಅದಾವೇನ ಕರ್ಮಜನಿತ. ಅದಕ್ಕೆ ಇಲ್ಲಿ ಸಮ್ಯಕ್ ದೃಷ್ಟಿ ಮತ್ತು ಮಿಥ್ಯಾ ದೃಷ್ಟಿಯ ಪರಿಣಾಮದಲ್ಲಿ ಬಹಳಷ್ಟು ಅಂತರ ಇದೆ ಅಂತ ಹೇಳಿದ್ರಲ್ಲ. ಸಮ್ಯಕ್ ದೃಷ್ಟಿ ಜೀವಿದ್ದಾನೆ ಅಥವಾ ಭಾವಲಿಂಗಿ ಸಂತ ಇದ್ದಾನೆ, ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕ ಇದ್ದಾನೆ. ಅವನು ಯಾವಾಗಲೂ ಸತತ ಶುದ್ಧೋಪಯೋಗದೊಳಗೆ ಇರೋದು ಸಾಧ್ಯ ಇಲ್ಲ. ಹಾಗಾದರೆ ಯಾವ ಸಮಯದೊಳಗ ಶುದ್ಧೋಪಯೋಗದೊಳಗೆ ಇಲ್ಲವೋ, ಶುದ್ಧೋಪಯೋಗ ಅರ್ಥಾತ್ ವರ್ತಮಾನದ ಚೈತನ್ಯ ಪರ್ಯಾಯ ಪರಿಣಾಮ ಉದಿಸಿ ಬಂದಂಥ ಅವಸ್ಥೆ, ಉತ್ಪಾದ ರೂಪದ ಜೀವದ ಯಾವ ಚೈತನ್ಯಮಯ ಅವಸ್ಥೆ ಇದೆಯೋ ಅದು ಚೇತನ ರೂಪದ ಅನುಭವ ಮಾಡೋದೇನಿದೆ ಇದು ಶುದ್ಧೋಪಯೋಗಿದೆ. ತನ್ನನ್ನ ಚೇತನ ರೂಪ ಅಂತ ಹೇಳಿ ಶ್ರದ್ಧಾ ಜ್ಞಾನದ ಬಲದಿಂದ ತಿಳಿತಾ ಇದ್ರನೂ ಕೂಡ ಆ ರೂಪದ ಸರ್ವಥಾ ಅನುಭೂತಿ ಇಲ್ಲದನ್ನ ಕೆಲವಂಶದೊಳಗ ಆ ಅನುಭೂತಿ ಬಿಟ್ಟು ಹೋಗೋದೇನಿದೆ ಅದು ಅಶುದ್ಧ ಉಪಯೋಗ ಇದೆ. ಆ ಸಮಯದೊಳಗ ಆ ಅಶುದ್ಧ ಉಪಯೋಗ ಅರ್ಥಾತ್ ವಿಕಾರಿ ಭಾವದ ಅವ ಕರ್ತಾ ಇದ್ದಾನೋ ಅಥವಾ ಇಲ್ಲ, ಆ ರೂಪವಾಗಿ ಅವ ಪರಿಣಮಿಸಿದಾನೆ ಅಂತ ಹೇಳಿ ಹೇಳಿದರನು ಕೂಡ ಅರ್ಥಾತ್ ಶುದ್ಧ ಜ್ಞಾತಾರೂಪದಿಂದ ಉಳಿದಿಲ್ಲ, ಶುದ್ಧ ಉಪಯೋಗ ರೂಪದಿಂದ ಅವ ವರ್ತಮಾನದಲ್ಲಿ ವಿದ್ಯಮಾನ ಇಲ್ಲ. ಆದ್ರೂ ಕೂಡ ಆ ಶುದ್ಧ ಚೈತನ್ಯ ರೂಪದ ಅನುಭೂತಿ ಅವನಲ್ಲಿ ಇಲ್ಲದೇ ಇದ್ರೂ ಕೂಡ ತಾನು ಶುದ್ಧ ಚೈತನ್ಯ ಸ್ವರೂಪ ವಸ್ತುವಿರುವುದರ ಶ್ರದ್ಧೆ ಇದೆ. ಕೆಲವು ಅಂಶದೊಳಗ ಜ್ಞಾನ ವರ್ತಿಸ್ತಾ ಇದೆ, ಆದ್ರ ಅಸಮರ್ಥತೆಯಿಂದ ಅನುಭೂತಿ ಪೂರ್ಣ ರೂಪದಿಂದ ಅದರದ್ದು ಇಲ್ಲ. ಆ ಸಮಯದೊಳಗ ಯಾವ ವಿಕಾರ ಇದೆ ಅಥವಾ ಅಶುದ್ಧತೆ ಇದೆ, ಆ ಅಶುದ್ಧತೆಯ ರೂಪವಾಗಿ ಅವನು ಪರಿಣಮಿಸಿದನೋ ಅಥವಾ ಇಲ್ಲ. ಯಾವ ಅಶುದ್ಧತೆಯ ರೂಪವನ್ನ ಮುಖ್ಯ ಮಾಡಿದರ ಆ ಅಶುದ್ಧತೆಯ ರೂಪದಿಂದ ಅವನು ಪರಿಣಮಿಸಿದಾನೆ. ಆದರೂ ಕೂಡ ಅವನ ಜ್ಞಾನದೊಳಗ ಅದು ತನ್ನ ಸ್ವರೂಪ ಅಂತ ಹೇಳಿ ಸ್ವೀಕಾರ ಇಲ್ಲ ಅಂದಮೇಲೆ ಅವನು ಅದರದ ಕರ್ತ ಇಲ್ಲ. ಕರ್ತ ಯಾವಾಗ ಆಗ್ತಾನೆ? ಯಾವಾಗ ಅವುಗಳನ್ನ ತನ್ನ ರೂಪ ಅಂತ ಹೇಳಿ ತಿಳಿತಾನೆ ಆಗುತ್ತೆ. ಅತ್ಯಂತ ಸ್ಪಷ್ಟ ರೂಪದಿಂದ 50ನೇ ಕಲಶದ ಪ್ರಾರಂಭದೊಳಗೆ ಹೇಳಿದ್ದಾರೆ, ಆ ಯಾವ ಕರ್ಮಜನಿತ ಅಶುದ್ಧರಾಗಾದಿ ಪರಿಣಾಮಗಳಿದಾವೆಯೋ ಅವುಗಳನ್ನ ತನ್ನ ರೂಪ ಅಂತ ಹೇಳಿ ಯಾವ ತಿಳಿತಾನೋ ಅವನು ದೃಷ್ಟಿ. ಯಾವ ಅವುಗಳನ್ನ ತನ್ನ ರೂಪ ಅಂತ ಹೇಳಿ ತಿಳಿತಾನೋ ಅಥವಾ ಆ ರೂಪವಾಗಿ ಸ್ವಯಂ ಪರಿಣಮಿಸ್ತಾನೋ. ಪರಿಣಮಿಸುವುದಂದ್ರೆ ಏನಿದೆ ರೀ ಅಣ್ಣ? ಮತ್ತೆ ಬೇರೆ ಏನಿಲ್ರಿ, ಆ ರೂಪವಾಗಿ ಸ್ವಯಂ ಪರಿಣಮಿಸುವುದು ಅರ್ಥಾತ್ ಆ ರೂಪವಾಗಿ ತನ್ನನ್ನು ತಿಳಿತಾ ಇರುತ್ತೆ. ಪರಿಣಮನ ಜೀವದ ಹೇಗಿದೆ? ತಿಳಿಯುವ ರೂಪದ ಇದೆ, ಹೌದೇನಿಲ್ರಿ? ಚೈತನ್ಯ ರೂಪದ ಪರಿಣಮನ ಇದೆ. ಹಾಗಾದ್ರೆ ಅವುಗಳನ್ನ ತನ್ನ ರೂಪ ಅಂತ ಹೇಳಿ ತಿಳ್ಕೊಂಡು ಇವು ಪರಿಣಮನ ಮಾಡ್ತಿದ್ದ ಅಂತಂದ್ರೆ ಏನಾಯ್ತರಿ? ಇವ ಅವುಗಳ ರೂಪದಿಂದ ಪರಿಣಮನ ಮಾಡಿದ ಅಂತ ಹೇಳಿ ಸಿದ್ಧ ಆಯ್ತ್ರಿ. ಅವುಗಳ ರೂಪದಿಂದ ಪರಿಣಮನ ಮಾಡಿದ ಅಂತಂದ್ರೆ ಅವ ಅವುಗಳದ್ದು ಕರ್ತ. ವಿಷಯ ಸೂಕ್ಷ್ಮ ಇಲ್ಲ, ಆದ್ರೆ ವಿಷಯ ಸ್ಪಷ್ಟ ಮಾಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲ. ಪರಿಣಾಮ ಏನದ ಶುದ್ಧ ಪರಿಣಾಮ
ಅದರಿಂದ ಬಂದ್ ಆಗ್ತಿದೆ ನೀವು ಆಗ್ತೈತಲ್ಲ ಆಗ್ತೈತಿ. ಆದ್ರೆ ಇವನಿಗೆ ಯಾವ ರೀತಿ ಆಗ್ತಿದ್ರಲ್ಲ ಮಿಥ್ಯಾ ದೃಷ್ಟಿಗೆ ಆ ರೀತಿ ಆಗೋದಿಲ್ರಿ. ನೋಡ್ರಿ, ಈ ಒಂದು ಸಮಯದ ಪರ್ಯಾಯದೊಳಗ ಅಭೇದ ರೂಪದಿಂದ ನಾವು ಗುಣಗಳದ ಭೇದ ಮಾಡೋದು ಬೇಡ, ಶ್ರದ್ಧಾ ಚಾರಿತ್ರ ಹೀಗೆ ಭೇದ ಮಾಡೋದು ಬೇಡ. ಅಭೇದ ರೂಪದಿಂದ ಒಂದು ಜೀವ ದ್ರವ್ಯದ ಒಂದು ಸಮಯದ ವರ್ತಮಾನ ಅವಸ್ಥೆಯೊಳಗ ಸಂಪೂರ್ಣತಃ ತಾನು ಜೀವ ಇದ್ದೇನೆ, ಜ್ಞಾನದರ್ಶನ ಸ್ವಭಾವಿ ಇದ್ದೇನೆ, ಇದರದ ಸ್ವೀಕಾರ ಇಲ್ಲದನ ಯಾವ ಪ್ರಕಾರದ ಅವಸ್ಥಾ ವಿದ್ಯಮಾನ ಇದೆಯೋ ಆ ವಿದ್ಯಮಾನ ಅವಸ್ಥೆಯಿಂದ ಯಾವ ಬಂಧ ಆಗ್ತಿದೆಯೋ ಅದು ಅನಂತ ಸಂಸಾರದ ಬಂಧ ಇದೆ. ಇನ್ನು ಆ ಒಂದು ಸಮಯದ ಜೀವ ದ್ರವ್ಯದ ಯಾವ ಪ್ರಗಟ ಪರ್ಯಾಯ ಇದೆಯೋ ಅವಸ್ಥಾ ಇದೆಯೋ ಅದರೊಳಗೆ ಒಂದು ಕೆಲವು ಅಂಶದಿಂದ ತನ್ನ ಸ್ವರೂಪದ ಸ್ವೀಕಾರ ಇದೆ, ಕೆಲವು ಅಂಶದಿಂದ ತನ್ನ ಸ್ವರೂಪದ ಸ್ವೀಕಾರ ಇಲ್ಲದೆ ಇರುವ ಹಾಗೆ ವರ್ತನೆ ಇದೆ. ಹಾಗಾದ್ರೆ ಅಲ್ಲಿಯೂ ಬಂದ್ ಆಗ್ತಿದೇನಿಲ್ಲ, ಆಗ್ತಿದೆ. ಇಲ್ಲದೆ ಇರುವ ರೂಪದ ಯಾವ ವರ್ತನೆಯೊಳಗ ಎಷ್ಟು ಸ್ನಿಗ್ಧ ಅಥವಾ ರೂಕ್ಷತನ ಇದೆಯಲ್ಲ ಅದಕ್ಕೆ ಅನುರೂಪವಾಗಿ ಬಂದ್ ಆಗ್ತಿದೆ. ಆದ್ರೆ ಇದು ತನ್ನ ಸ್ವರೂಪ ಅಲ್ಲ ಅನ್ನೋ ಯಾವ ದೃಢವಾದಂತಹ ಶ್ರದ್ಧೆ, ಅನುಭೂತಿ ಪೂರ್ವಕ ಅವನಲ್ಲೇ ದೃಢವಾದಂತಹ ಯಾವ ಶ್ರದ್ಧೆ ಇದೆಯೋ, ನನ್ನ ಸ್ವರೂಪ ಹೀಗಿದೆ, ಚೈತನ್ಯಮಯ ಇದೆ, ಚೈತನ್ಯ ಆನಂದ ಜ್ಞಾನ ದರ್ಶನ ಬಸ್ ತಿಳಿಯುವ ನಿರಾಕುಲ ಉಳಿಯುವ ಅಲಿಪ್ತ ನನ್ನ ಸ್ವಭಾವಿದೆ, ಶಬ್ದದಿಂದ ಏನೇ ಹೇಳಿದ್ರೂ ಕೂಡ ಆ ಸ್ವಭಾವದ ನಿಜವಾದ ವರ್ಣನೆ ಆ ಶಬ್ದದ ಮೂಲಕ, ನಿಜವಾದ ಸ್ವರೂಪದ ಪ್ರತಿಪಾದನೆ ಆ ಶಬ್ದದ ಮೂಲಕ ಆಗೋದು ಸಾಧ್ಯ ಇಲ್ಲ. ಆದ್ರೆ ಅವನ ಅನುಭೂತಿಯೊಳಗ, ಅವನ ಜ್ಞಾನದೊಳಗ, ಅವನ ಅನಶಿಕೆಯೊಳಗ ಬಂದ ಬಿಟ್ಟಿದ್ದೀರಿ. ಏನ, ನಾನು ಇಂಥ ವಸ್ತು ಇದ್ದೇನೆ, ಇವೆಲ್ಲವುಗಳಿಂದ ಅಸ್ಪೃಷ್ಟ ಯಾವ ಪ್ರಕಾರ ನೀರಿನಲ್ಲೇ ತೈಲ ಬಿಂದು ಭಿನ್ನ ಇದೆಯೋ ಆ ಪ್ರಕಾರ ನಾನು ಶಾಂತ ಶೀತಲವಾದಂಥ ನೀರಿನ ಸಮಾನ ಚೈತನ್ಯಮಯ ಜಲಮಯ ಶೀತಲ ನಿರ್ಮಲ ಸ್ವಭಾವಿ ನಾನಿದ್ದೇನೆ. ಇದು ಅವನಿಗೆ ಕೆಲವು ಅಂಶದೊಳಗೆ ವರ್ತಮಾನ ಪರ್ಯಾಯದ ಯಾವ ಪ್ರಕಟತೆ ಇದೆಯೋ ಅಲ್ಲಿ ಕೆಲವು ಅಂಶದೊಳಗ ಅದರದ ಪೂರ್ಣ ರೂಪದಿಂದ ವಿಶ್ವಾಸ ಇದೆ, ಸ್ವೀಕಾರ ಇದೆ, ಅನುಭೂತಿ ಪೂರ್ವಕ. ಅಲ್ಲಿ ಅವನಿಗೆ ಅನಂತ ಸಂಸಾರದ ಬಂಧ ಇಲ್ಲ. ಇನ್ನೊಂದು ಮಾತು ಇದೆ, ಯಾವ ಭಾವದಿಂದ ಜೀವನಿಗೆ ಅನಂತ ಸಂಸಾರದ ಬಂಧ ಇದೆಯೋ ಆ ಭಾವವನ್ನೇ ಬಂಧ ರೂಪ ಭಾವ ಅಂತಾರೆ. ಯಾವ ಭಾವದಿಂದ ಅಲ್ಪ ಬಂಧ ಇದೆಯೋ ಆ ಭಾವವನ್ನ ಬಂಧ ರೂಪ ಭಾವ ಅಂತ ಹೇಳಿ ಹೇಳುವುದೂ ಇಲ್ರಿ ಅಣ್ಣ. ಹೌದ್ರಿ, ದ್ರವ್ಯಾನಿಯೋಗ ಅಪೇಕ್ಷಾ ಕರ್ಣಾನಿಯೋಗ ಅಪೇಕ್ಷಾ ಇದು ಆಗಮ ಪದ್ಧತಿ ಆಯ್ತ್ರಿ. 4 ಅನುಯೋಗ ಆಗಮದೊಳಗೆ ಹೋದ್ರಿ ಅಣ್ಣ. ಆದ್ರೆ ವಾಸ್ತವದಲ್ಲಿ ಏನಿದೆ, ಯಾವ ಪರಿಣಾಮದೊಳಗ ಅನಂತ ಅಪರಿಮಿತ ಬಂಧ ಇದೆಯೋ ಆ ಪರಿಣಾಮವನ್ನೇ ಬಂಧರೂಪ ಪರಿಣಾಮ ಅಂತ ಹೇಳಿ ಹೇಳೋದ್ರಿ ಅಣ್ಣ. ಯಾವ ಪರಿಣಾಮದೊಳಗ ಅಲ್ಪ ಬಂಧ ಇದೆಯೋ, ಅಲ್ಪಲೇಪಿ ಇದ್ದಾನೋ ಅವನನ್ನ ಬಂಧರೂಪ ಪರ್ಯಾಯ ಅಥವಾ ಬಂಧರೂಪದ ಭಾವಯುಕ್ತ ಜೀವ ಅಂತ ಹೇಳಿ ಹೇಳುವುದನ್ನೇ ಇಲ್ರಿ, ವಾಸ್ತವದಲ್ಲೇನೆ ಇಲ್ರಿ. ಅನಂತ ಸಂಸಾರ ಯಾರಿಗೆ ಬಂಧ ಆಗ್ತಾ ಇದ್ರಲ್ಲ, ಅರ್ಥಾತ್ ಆಗಮದ ಭಾಷೆಯಲ್ಲಿ ನಾವು ಕೇಳಬೇಕಾದ್ರೆ ಅಥವಾ ಚರ್ಚೆ ಮಾಡಬೇಕಾದ್ರೆ ಯಾರಿಗೆ ಆತ್ಮ ಮತ್ತು ದೇಹ, ಜ್ಞಾನ ಮತ್ತು ರಾಗಾದಿ ವಿಕಾರಿ ಭಾವ ಇವುಗಳ ಮಧ್ಯದ ಅಂತರ ಗೊತ್ತಿಲ್ಲವೋ, ಯಾವನಿಗೆ ದೇಹ ಮತ್ತು ರಾಗಾದಿಗಳ ಜೊತೆಗೆ ತಾನೇ ಎನ್ನುವ ತನ್ಮಯತೆ ವರ್ತಿಸ್ತಾ ಇದೆಯೋ ಆ ಜೀವ ಭಲೇ ಶುಭ ಪರಿಣಾಮ ರೂಪವಾಗಿ ಪರಿಣಮಿಸ್ತಾ ಇದ್ರನು, ಮಂದ ಕಷಾಯ ರೂಪವಾಗಿ ಪರಿಣಮಿಸ್ತಾ ಇದ್ರನು ಅವನನ್ನ ಅನಂತ ಸಂಸಾರಿ ಅನ್ನೋದ್ರೆ, ಅವನಲ್ಲೇ ಬಂಧರೂಪದ ಭಾವ ಇದೆ ಅನ್ನೋದ್ರೆ.
ಇನ್ನು ಯಾವ ಜೀವ ಆತ್ಮ ಮತ್ತು ದೇಹ ಭಿನ್ನ ಇದ್ದಾವೆ ಅನ್ನೋದನ್ನ ತನ್ನ ವರ್ತಮಾನ ಚೈತನ್ಯ ಸಾಮರ್ಥ್ಯದಿಂದ ತಾನು ತಿಳಿದುಕೊಂಡಿದ್ದಾನೋ, ಯಾವ ಜೀವ ವಿಕಾರಿ ಭಾವ, ನೋಡ್ರಿ ದೇಹ ಬೇರೆ ಆತ್ಮ ಬೇರೆ ಅನ್ನುವುದೇ ಭೇದ ಜ್ಞಾನ ಅಂತ ಹೇಳಿ ಯಾಕೆ ಹೇಳಿದ್ರು ಅಂತಂದ್ರೆ, ನಿಜವಾಗಿ ದೇಹ ನನ್ನಿಂದ ಭಿನ್ನ ಇದೆ ಅನ್ನುವಂಥದ್ದ ಯಾರ ಜ್ಞಾನದೊಳಗ, ಯಾರ ಚೈತನ್ಯದ ವರ್ತಮಾನ ಸಾಮರ್ಥ್ಯದಿಂದ ನಿಶ್ಚಿತ ಆಗಿ ಹೋಗಿದೆಯೋ ಆ ಜೀವಕ್ಕ ವಿಕಾರಿ ಭಾವ ಯಾವ ಕಾರಣದಿಂದ ಆಗ್ತವ್ರಿ? ದೇಹ ಮತ್ತು ದೇಹಕ್ಕೆ ಸಂಬಂಧಿಸಿದ ಪದಾರ್ಥಗಳ ಕುರಿತಾಗಿನ ಇಷ್ಟ ಅನಿಷ್ಟ, ಸುಖ ದುಃಖ, ಹರ್ಷ ವಿಷಾದ, ಇವೆಲ್ಲ ರಾಗ ದ್ವೇಷ ಇವೆಲ್ಲ ಆಗ್ತವಲ್ಲ. ಇನ್ನು ದೇಹದಿಂದ ಭಿನ್ನ ಚೈತನ್ಯ 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 ಅರೂಪಿ ಅಸಂಖ್ಯ ಪ್ರದೇಶಿ ವಸ್ತು ನಾನಿದ್ದೇನೆ, ಚಿನ್ಮಾತ್ರ ವಸ್ತು ನಾನಿದ್ದೇನೆ. ಈ ಪ್ರಕಾರ ಯಾವ ಜೀವನಿಗೆ ತನ್ನ ಪ್ರಕಟ ಚೈತನ್ಯ ಸಾಮರ್ಥ್ಯದಿಂದ ನಿಶ್ಚಿತ ಆಗಿ ಹೋಗಿದೆಯೋ ಅಂದ್ರೆ ನೀವು ಅದನ್ನ ಆಗಮ ಭಾಷೆಯೊಳಗೆ ಅನುಭೂತಿ ಪೂರ್ವಕ ಅನ್ಬಹುದು, ಶ್ರದ್ಧಾಗುಣದ ನಿರ್ಮಲ ಪರ್ಯಾಯ ಅನ್ಬಹುದು, ದರ್ಶನ ಮೋಹನೀಯದ ಉಪಶಮ ರೂಪದ ಪರ್ಯಾಯ ಅನ್ಬಹುದು, ಏನೇ ಅಂದ್ರೆ ಆಗಮದ ಭಾಷೆಯೊಳಗ. ಆದ್ರೆ ವಾಸ್ತವಿಕ ಏನಾಗಿದೆ ಅಂತಂದ್ರ, ಯಾವ ಜೀವನಿಗೆ ತಾನ ದೇಹದಿಂದ ಭಿನ್ನ ಅರೂಪಿ ಚಿನ್ಮಾತ್ರ ವಸ್ತು ಇದ್ದೇನೆ ಅನ್ನುವುದ ತನ್ನ ವರ್ತಮಾನ ಚೈತನ್ಯ ಸಾಮರ್ಥ್ಯದಿಂದ ನಿಶ್ಚಿತ ಆಗಿ ಹೋಗಿದೆಯೋ ಆ ಜೀವನಿಗೆ ಯಾವುದೇ ಪ್ರಕಾರದ ಪರಪದಾರ್ಥಗಳನ್ನ ಇಂದ್ರಿಯಗಳ ಮಾಧ್ಯಮದಿಂದ ಜ್ಞಾನದಿಂದ ತಿಳಿತಾ ಇದ್ರನೂ ಕೂಡ ಅವುಗಳ ಕುರಿತು ಇಷ್ಟ ಅನಿಷ್ಟ ರಾಗ ದ್ವೇಷ ಹರ್ಷ ವಿಷಾದ ಆಗೋದನ್ನು ಇರಲಿ. ವಿಕಾರಿ ಭಾವ ಹೇಗಾಗೋದು ಹೇಳ್ರಿ? ವಿಕಾರಿ ಭಾವಕ್ಕೆ ಕಾರಣ ಒಂದೇ ಒಂದು ಮೂಲ ಇದೆ, ದೇಹ ಅಂದ್ರೆ ನಾನು. ಅದನ್ನೇ ಮಿಥ್ಯಾತ್ವ ಅಂದ್ರು. ಮುಂದೆ ಅದರ ಕಾರಣದಿಂದ ಯಾವ ನಾನಾ ಪ್ರಕಾರದ ಭಾವ ಆಗ್ತಾವಲ್ಲ ಅವಕ್ಕೆ ರಾಗಾದಿ ಅಥವಾ ವಿಕಾರ. ಮಿಥ್ಯಾತ್ವ ಹೊರಟು ಹೋದ ನಂತರ ವಿಕಾರಿ ಭಾವ ಯಾವ ಕಾರಣದಿಂದ ಆಗಬಹುದು? ಮಿಥ್ಯಾತ್ವ ಹೊರಟು ಹೋದ ನಂತರ ಯಾವ ಕಾರಣದಿಂದ ವಿಕಾರಿ ಭಾವ ಆಗಬಹುದು? ಇದು ಒಂದು ಮಾತು. ಎರಡನೇ ಮಾತು ಇದೆ, ಆ ವಿಕಾರಿ ಭಾವಗಳ ಬಂಧದ ಕಾರಣ ಹೇಗಾಗಬಹುದು? ವಿಕಾರಿ ಭಾವ ಆಗೋದನೇ ಇಲ್ಲದ ಮೂಲ ಮಾತು. ಹೇಗಾಗುವುದು ಹೇಳ್ರಿ ಅನ್ನ? ಒಂದು ಸ್ವಲ್ಪ ಸೂಕ್ಷ್ಮ ವಸ್ತುವಿನ ಹತ್ತಿರ ಹೋಗಿ ನೋಡೋದಿದೆ. ಸೂಕ್ಷ್ಮ ಅಂತಂದ್ರೆ ಇದರಲ್ಲಿ ಕ್ಲಿಷ್ಟ ಏನೂ ಇಲ್ಲ. ವಸ್ತುವಿನ ಹತ್ತಿರ ಹೋಗಿ ನೋಡೋದು. ನಾನು ಚೈತನ್ಯ ಸ್ವರೂಪದ ಅರೂಪಿ ವಸ್ತು, ಚಿನ್ಮಾತ್ರ ವಸ್ತು, ತಿಳಿಯುವ 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 ಕಾರ್ಯ ಮಾಡುವ ಶಕ್ತಿ ಸಂಪನ್ನ ವಸ್ತು. ಈ ಜಡ ದೇಹ, ಈ ಅರೂಪಿ ಚೈತನ್ಯಮಯ ಆತ್ಮನಿಂದ ಯಾವುದೇ ಪ್ರಕಾರದ ಹೊಂದಾಣಿಕೆ ಪಡೆಯುವಂತಹ ವಸ್ತು ಅಲ್ಲ. ಇದು ನಾನು ಅಲ್ಲವೇ ಅಲ್ಲ, ಇದು ನಂದು ಅಲ್ಲವೇ ಅಲ್ಲ. ಇದು ನನ್ನ ಚೈತನ್ಯ ವರ್ತಮಾನ ಸಾಮರ್ಥ್ಯದಿಂದ ನಿಶ್ಚಿತ ಆಗಬೇಕ್ರೆ. ನಮ್ಮ ಆಗಮದ ಪರಿಭಾಷೆಯಿಂದ ನಾವು ತಿಳಿತಾ ಇದ್ದೇವೆ. ಆದ್ರೆ ನಮ್ಮ ಚೈತನ್ಯ ವರ್ತಮಾನ ಸಾಮರ್ಥ್ಯದಿಂದ ಯಾವಾಗ ನಿಶ್ಚಿತ ಆಗ್ತಿದೆಯೋ ನಾನು ಕೇವಲ ಚಿನ್ಮಾತ್ರ ಅರೂಪಿ ವಸ್ತು ಇದ್ದೇನೆ, ನನ್ನಲ್ಲೇ ಕೇವಲ ತಿಳಿಯುವ 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 ಒಂದು ಅದ್ಭುತವಾದಂತಹ ಸಾಮರ್ಥ್ಯ ಶಕ್ತಿ ನನ್ನಲ್ಲಿ ಇದೆ. ಈ ಪ್ರಕಾರ ತನ್ನತನವನ್ನ ಆ ತನ್ನ ವಸ್ತುವಿನಲ್ಲಿ ಪರಿಸ್ಥಾಪನೆ ಮಾಡುವಂತಹ ಜೀವನಿಗೆ ದೇಹ ನಾನಲ್ಲ ಅನ್ನುವಂಥದ್ದ ಸಂಪೂರ್ಣತಃ ನಿರ್ಣಯ ಆಗಿ ಹೋಗಿರುವಂತಹ ಜೀವನಿಗೆ ಅನ್ಯ ಯಾವ ಪದಾರ್ಥದ ಜೊತೆಗೆ ಯಾವ ರೀತಿಯ ಸಂಬಂಧದ ಕಲ್ಪನೆ ಮೂಡಿ ಬರಬಹುದ್ರಿ?
ಸಂಬಂಧದ ಕಲ್ಪನೆಯೊಳಗನೆ ಇವೆಲ್ಲ ಉತ್ಪನ್ನ ಆಗ್ತಾವ್ರಿ. ರಾಗ, ದ್ವೇಷ, ವಿಕಾರ, ಮದ, ಮಾತ್ಸರ್ಯ, ಅಭಿಮಾನ, ಗರ್ವ ಇವೆಲ್ಲವು. ಎಲ್ಲರೇ ಲೋಭ. ಯಾವುದರ ಕುರಿತು ಲೋಭ ಮಾಡಿದ್ರೆ? ನಾನು ಅರೂಪಿ ಚಿನ್ಮಾತ್ರ ವಸ್ತು ಇದ್ದೇನೆ. ಯಾವುದರ ಕುರಿತು ಲೋಭ ಮಾಡಿ? ಹೇಳಿದ್ರಲ್ಲ ಯೋಗಸಾರದೊಳಗ, ಆಕಾಶದ ಹಾಗೆ ನಿಸ್ಪೃಹ ಇದ್ದಾನೆ ಜೀವ. ಆಕಾಶ ಯಾವ ಪ್ರಕಾರ ಯಾವುದನ್ನೂ ಸ್ಪರ್ಶ ಮಾಡುವುದಿಲ್ಲ, ಅಥವಾ ಆಕಾಶವನ್ನು ಯಾವುದೂ ಸ್ಪರ್ಶ ಮಾಡೋ ಸಾಧ್ಯ ಇಲ್ಲ. ಇಲ್ಲಿ ಖಾಲಿ ಆಕಾಶ ಇದೆ ಎಲ್ಲ ಕಡೆ. ಹಾಗಾದ್ರೆ ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೇನೋ, ಆ ಆಕಾಶ, ನಾನು ಇಲ್ಲಿ ಕೂತಿದ್ದೇನೋ, ನಾನು ಈ ವಸ್ತುವನ್ನು ಎತ್ತಿ ಇಲ್ಲಿ ಇರಿಸ್ತೇನೋ, ಬೇರೆ ಕಡೆ ಇರಿಸ್ತೇನೋ, ಹಾಗಾದ್ರೆ ಆಕಾಶಕ್ಕ ಆ ವಸ್ತುವಿನ ಜೊತೆಗೆ ಗಮನ ಮಾಡುವಂತಹ ನನ್ನ ಜೊತೆಗೆ, ಕುಳಿತಿರುವಂತಹ ನನ್ನ ಜೊತೆಗೆ ಯಾವ ಪ್ರಕಾರದ ಸಂಬಂಧ ಬರ್ತಿದೆ? ಆಕಾಶದ ಜೊತೆಗೆ ನಮ್ಮ ಯಾವ ಕಾರ್ಯದ ಸಂಬಂಧ ಬರ್ತಿದೆ? ಯಾವುದರ ಜೊತೆಗೇನೂ ಆ ಆಕಾಶ ಲಿಪ್ತ ಆಗುವುದಿಲ್ಲ. ಬಹಳ ಕಾಲದವರೆಗೆ ನೀ ನನ್ನ ಜೊತೆಗಿದ್ದೆ ಅಂತ ಹೇಳಿ ಆಕಾಶ ಅಂಟ್ಕೊಂಡು ಬರ್ತಿದ್ದೀರಿ. ಆಕಾಶದ ಮೇಲೆ ಚಿತ್ರ ಬರೀಲಿಕ್ಕೆ ಬರ್ತಿದೆ, ಆಕಾಶವನ್ನ ತೊಯಿಸಲಿಕ್ಕೆ ಬರ್ತಿದೆ, ಮಳೆ ಧಾರಾಕಾರವಾಗಿ ಸುರಿತಿದ್ದೀರಿ 8 ದಿವಸ, ತಿಂಗಳಗಟ್ಟಲೆ. ಆದ್ರೆ ಆ ಆಕಾಶ ತೊಯ್ತಿದ್ದೀರಿ. ಖಾಲಿ ಪ್ರದೇಶ ಆಕಾಶ. ಸ್ಥಳಾವಕಾಶ ಎಲ್ಲದಕ್ಕೂ ನೀಡುವಂತಹ ಯಾವ ಆಕಾಶ ದ್ರವ್ಯ ಇದೆಯೋ ಅದು ಮಳೆಯಿಂದ ತೊಯ್ತಿದೆ, ಬಿಸಿಲಿನಿಂದ ಕಾಯ್ತಿದ್ದೀರಿ. ಏನಾಗ್ತಿದೆ? ಹಾಗೆಯೇ ಜೀವಿದ್ದಾನಂತ ಹೇಳಿ ಹೇಳಿದರೆ ಯೋಗೀಂದ್ರ ದೇವ. ಬರೇ ಅದು ಅಚೇತನಿದೆ, ಜೀವಚೇತನಿದ್ದಾನೆ, ಇಷ್ಟೇ ವ್ಯತ್ಯಾಸ. ಆದ್ರ ಆಕಾಶವನ್ನ ಯಾರೂ ಏನೂ ಮಾಡೋ ಸಾಧ್ಯ ಇಲ್ಲವೋ, ಆಕಾಶಕ್ಕ ಯಾವುದರಿಂದಲೂ ಯಾವ ಪ್ರಕಾರದ ಪ್ರಭಾವ ಆಗುವ ಸಾಧ್ಯತೆ ಇಲ್ಲವೋ. ಬಿರುಗಾಳಿ, ಚಂಡಮಾರುತ ಬರ್ತಿದ್ದೀರಿ, ಆಕಾಶ ಹಾರಿ ಹೋಗ್ತಿದ್ದೀರಿ. ವಿಚಾರ ಮಾಡೋದಿದೆ, ಬರೀ ನಾವು ಅಂದು ಹೋಗ್ತೇವ್ರಿ ಶಬ್ದ. ಆಕಾಶದ ಹಾಗೆ ಈ ಚೈತನ್ಯವೇ ಜೀವ. ಎರಡರಲ್ಲಿ ಇರುವ ವ್ಯತ್ಯಾಸ ಏನ? ಬರೆಯದ ಅಚೇತನಿದೆ, ಜೀವಚೇತನ ವಸ್ತು. ಇನ್ನು ಆ ಚೇತನ ವಸ್ತು, ಚೇತನದ್ದು ಮಹಿಮೆ ಎಷ್ಟಿದೆ ಅದು ನಂತರದ ಮಾತ್ರೆ. ಆದ್ರ ಆಕಾಶದ ಹಾಗೆ ನಿನ್ನನ್ನು ತಿಳಿದ ನಂತರ ನಿನಗೆ ಎಷ್ಟು ಒಂದು ಶಾಂತಿ ಅಥವಾ ನಿರಾಕುಲತೆ ತನ್ನಷ್ಟಕ್ಕೆ ತಾನೇ ಖುಷಿ. ಆದ್ರೆ ಯಾರು ತಿಳಿಯವ್ರ? ಯಾವಾಗ ತಿಳಿಯೋದ? ನಮ್ಗೆ ಏನೆಲ್ಲ ತಿಳಿಯೋದಿದೆ, ಬಸ್ ನಮ್ಮನ್ನಷ್ಟು ಬಿಟ್ಟರೆ ಏನೆಲ್ಲ ತಿಳಿಯೋದಿದೆ, ತಿಳಿಯೋದು ಬೇಕಾಗಿದೆ. ತಿಳಿಯುವ ಸಲುವಾಗಿ ನಾವು ಕಾರ್ಯ ಕರ್ತವ್ಯ ಮಾಡ್ತಾ ಇದ್ದೇವೆ, ಬಸ್ ನಮ್ಮನ್ನಷ್ಟು. ನನ್ನ ಸ್ವರೂಪ ಈ ಪ್ರಕಾರ ಇದೆ. ಆಕಾಶ ಯಾವ ಪ್ರಕಾರ ಅಲಿಪ್ತ ಇದೆಯೋ, ಭಾವದಿಗಂಬರ ಮುನಿಗಳ ಕಂಡರೆ ವಿಶ್ವವು ನಶ್ವರವೆನಿಸುವುದು ಭಜನೆ ಇದೆಯಲ್ಲ, ಅಲ್ಲಿ ಏನು ಬರ್ತಿದ್ದೀರಿ? ಆಕಾಶದ ಹಾಗೆ ಅಲಿಪ್ತ ಅಲ್ಲ. ಪ್ರಭು ನಿಮ್ಮನ್ನ ನೋಡಿನ ಆ ಆಕಾಶ ಅಲಿಪ್ತತೆಯನ್ನ ಕಲಿತುಕೊಂಡಿದೆ. ಆ ಕವಿಯ ಮುನಿ ಹೃದಯವನ್ನು ನೋಡುವಂತಹ ದೃಷ್ಟಿ ಎಂಥದ್ರೆ, ನಾವು ಮುನಿ ಅಂತಂದ್ರೆ ನಮ್ಮ ಹಾಗೆ ಅಂತ ಹೇಳಿ ತಿಳಿತೀವಿ. ಯಾಕೆ ಅಂತಂದ್ರೆ ನಾವು ನಮ್ಮನ್ನ ದೇಹ ರೂಪ ತಿಳ್ಕೊಂಡಿರುವುದರಿಂದ ಅವರನ್ನು ದೇಹ ರೂಪನ ತಿಳಿತೀವಿ. ಸಮಾಧಿ ತಂತ್ರಗಳು ಪೂಜ್ಯಪಾದಾಚಾರ್ಯ ಹೇಳಿದರು, ಮಿಥ್ಯಾ ದೃಷ್ಟಿ ಜೀವ ತನ್ನನ್ನ ದೇಹ ರೂಪ ತಿಳಿಯುವುದರಿಂದನ ಆ ದೇಹರೂಪವೇ ಇರುವಂತಹ ಅನ್ಯ ಜೀವರುಗಳನ್ನು ಪತ್ನಿ ಪುತ್ರ ಅಂತ ಹೇಳಿ ತಿಳಿತಾ ಇದ್ದಾನೆ. ಜೀವ ಪತ್ನಿ, ಯಾವ ಜೀವ ಪತ್ನಿ ರೀ, ಯಾವ ಜೀವ ಪುತ್ರ? ಜೀವ ಅಂತ ಹೇಳಿ ತಿಳಿಯುವುದಿಲ್ಲ. ತನ್ನನ್ನ ಯಾವ ಪ್ರಕಾರ ದೇಹ ರೂಪ ತಿಳಿದಿದ್ದಾನೋ ಅದೇ ಪ್ರಕಾರ ಅನ್ಯ ಜೀವರುಗಳನ್ನ ದೇಹ ರೂಪ ತಿಳಿಯುವುದರಿಂದನ ಇವನಿಗೆ ಅವರಲ್ಲಿ ಪತ್ನಿ ಪುತ್ರದ ಭಾವ ಆಗ್ತಾ ಇದೆ. ಅವರ ದೃಷ್ಟಿ, ಅವರ ಸಾಧನೆ, ಅವರ ಆನಂದದ ಮಾರ್ಗ, ಅವರದ್ದು ಜಗತ್ತಿನಿಂದ ನಿಸ್ಪೃಹತೆ ಅಳತೆ ಮಾಡೋದನ್ನು ನಮ್ಮಿಂದ ಯಾವಾಗ ಸಾಧ್ಯ?
ಸಮ್ಯಕ್ ದೃಷ್ಟಿ ಜೀವ ರಾಗಾದಿ ಭಾವರೂಪವಾಗಿ, ವಿಕಾರಿ ಭಾವರೂಪವಾಗಿ, ಭೋಗಾಸಕ್ತ ಭಾವರೂಪವಾಗಿ ಪರಿಣಮಿಸ್ತಾ ಇರುವುದ ನಮಗೆ ಕಂಡು ಬರ್ತಿದೆ, ಜಗತ್ತಿಗೆ ಕಂಡು ಬರ್ತಿದೆ. ಆದ್ರೆ ಆ ಭಾವ, ಭೋಗದ ಆಸಕ್ತಿಯ ಭಾವ, ರಾಜ್ಯದ ಆಸಕ್ತಿಯ ಭಾವ, ಯಾವ ಆಸಕ್ತಿಯ ಭಾವ ಇದೆಯೋ ಆ ಭಾವ ಅವನ ಸಮ್ಯಕ್ ಜ್ಞಾನದ ಜ್ಞೇಯ ಮಾತ್ರ ಇದೆ. ಅವನ ಸಮ್ಯಕ್ ಜ್ಞಾನದ ಜ್ಞೇಯ ಮಾತ್ರ ಇದೆ. ಸಮ್ಯಕ್ ಜ್ಞಾನ ಅಂದ್ರೆ ಎಂಥದ್ದ? ನಾವು ಹೇಳ್ತೇವೆ ಎಲ್ಲದಕ್ಕೂ ಆಗಮ ಭಾಷೆ. ಸಮ್ಯಕ್ ಜ್ಞಾನ ಅಂದ್ರೆ ಏನು? ಸಮ್ಯಕ್ ದರ್ಶನದ ಜೊತೆಗೆ ಯಾವುದು ಉತ್ಪನ್ನ ಆಗಿತ್ತು ಅದು ಸಮ್ಯಕ್ ಜ್ಞಾನ. ಹಾಗೆ ಮಾತಿಲ್ರಿ. ಸಮ್ಯಕ್ ಜ್ಞಾನ ಅಂತಂದ್ರೆ ಏನು? ತನ್ನಾತ್ಮನಲ್ಲಿನ ಚೈತನ್ಯದ ಅರೂಪಿ ಅಸಂಖ್ಯ ಪ್ರವೇಶಿ ಪದಾರ್ಥದಲ್ಲಿನ ತಾನೆನ್ನುವ ಜ್ಞಾನ ಯಾರಲ್ಲಿ ವರ್ತಿಸ್ತಾ ಇದೆಯೋ ಅದಕ್ಕೆ ಸಮ್ಯಕ್ ಜ್ಞಾನ. ಬೇರೆ ಚೈತನ್ಯಮಯ ಅರೂಪಿ ಅಸಂಖ್ಯ ಪ್ರದೇಶದೊಳಗೆ ಅನಂತ ಶಕ್ತಿ ಗುಣದಿಂದ ಅವ್ಯಕ್ತ ರೂಪದಿಂದ ಅಥವಾ ಕೆಲವು ಅಂಶದಲ್ಲಿ ವ್ಯಕ್ತ ರೂಪದಿಂದ ತನ್ನಲ್ಲೇ ತಾನು ಪೂರ್ಣ ರೂಪದಿಂದಿರುವಂತಹ ಆ ಯಾವ ಚೈತನ್ಯ ಪದಾರ್ಥ ಇದೆಯೋ ಆ ಲೋಕದೊಳಗೆ ಅದರಲ್ಲೇ ತನ್ನದ ಜ್ಞಾನ ಯಾರಿಗೆ ತಾನೆನ್ನುವ ಜ್ಞಾನ, ತಾನೆನ್ನುವ ಸ್ವೀಕೃತಿ, ತಾನೆನ್ನುವ ರೂಪದ ಅನುಭೂತಿ ಯಾರಿಗೆ ವರ್ತಿಸ್ತಾ ಇದೆಯೋ ಅವನನ್ನು ಸಮ್ಯಕ್ ಜ್ಞಾನ. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ ಇವೆಲ್ಲ ಶಬ್ದ ಮಾತ್ರ ಅಲ್ಲ, ಇವೆಲ್ಲ ಗುಣ ವಿಶೇಷದ ಪರ್ಯಾಯ ಮಾತ್ರ ಅಲ್ಲ ಸುರತಾಯಿ. ಹಾಗಾದ್ರೆ ಅವೆಲ್ಲ ಏನದು? ಅವೆಲ್ಲ ಅಸಂಖ್ಯ ಪ್ರದೇಶದೊಳಗ ಸಂವೇದನಶೀಲವಾದಂತಹ ಅವಸ್ಥಾ ವಿಶೇಷ, ಜೀವದ್ದು ಅಭೇದ ಅವಸ್ಥೆ. ಎಲ್ಲವನ್ನು ಹೊರಗಿಟ್ಟ ನಾವು ನಮ್ಮದೇ ಆದಂಥ ಅಲ್ಪಜ್ಞಾನ ಅಥವಾ ಮಿಥ್ಯಾಜ್ಞಾನವೆಂಬ ಅಳತೆ ಕೋಲಿನಿಂದ ಅಳತೆ ಮಾಡಿ ಮಾಡಿ ನೋಡ್ತಾ ಇದ್ದೇವೆ. ಇದು ಹೀಗಿದೆ, ಇದು ಹೀಗಿದೆ, ಮೋಜಿನ ಬಗಲಾಗಲಿ. ಯಾವಾಗ ಅದರದ ಅಳತೆ ನಮಗೆ ಸಿಗುತ್ತದೆ? ಅಲ್ಪಜ್ಞಾನ ಅಂತೇಳಿ ಅನ್ನೋದು ಕೂಡ ತಪ್ಪಿದೆ. ನಮ್ಮಲ್ಲೇ ಜ್ಞಾನನೇ ಇಲ್ರಿ. ಅಲ್ಪರೇ ಯಾಕೆ ಹೋಲ್ತಿ? ಎಲ್ಲಿದೆ ಜ್ಞಾನ ರೀ? ನಮ್ದು ಜ್ಞಾನ ಅದಕ್ಕೆ ಹಿಂದೊಂದು ವಿಶೇಷಣ ಪ್ರಾಪ್ತಿ ಇದೆ ರೀ. ಅ ಅಂದ್ರೆ ಏನ? ಇಲ್ಲ. ಅ ಅರ್ಥಾತ್ ಇಲ್ಲ. ಏನಿಲ್ಲ? ಜ್ಞಾನ ಇಲ್ಲ. ಅಜ್ಞಾನಿ ಅಂತಂದ್ರೆ ಏನ್ರಿ? ಅ ಅಂದ್ರೆ ಇಲ್ಲ, ಜ್ಞಾನನೇ ಇಲ್ಲ ನಮ್ಮಲ್ಲಿ. ಜ್ಞಾನ ಇರ್ತಿತ್ತು ಅಂತಂದ್ರೆ ಜ್ಞಾನದ ಸ್ವೀಕಾರ ಆಗ್ತಿರ್ಲಿಲ್ರಿ. ನೋಡ್ರಿ, ಅದು ಪ್ರಕಾಶ ಇದೆ ಜೀವಿಗೆ. ಜೀವಿಗೆ ಸಿದ್ಧಿಯಲ್ಲಿ ಆಗ್ತಾ ಇದೆಯೋ ಅಥವಾ ಇಲ್ಲ? ಯೋಗಸಾರ ಪ್ರಭೃತಿಗಳಲ್ಲಿ ಬಂತ ಅನೇಕ ಗ್ರಂಥಗಳಲ್ಲಿ ಬಂದಿದೆ. ಇದೆ ಕೋಣೆಯಲ್ಲಿ ಇರುವಂತಹ ಅಸಂಖ್ಯ ಪ್ರದೇಶಗಳನ್ನೆಲ್ಲ ಪ್ರಕಾಶಿತಪಡಿಸುವಂತಹ ಜೀವಿಗೆ ತನ್ನನ್ನು ಕೂಡ ಪ್ರಕಾಶಿತ ಮಾಡ್ತಾನೇ ಇದೆ. ತನ್ನನ್ನು ಪ್ರಕಾಶಿತ ಮಾಡದಿದ್ದರೆ ಅದು ಜೀವಿಗೆ ಪ್ರಕಾಶ ಅಂತ ಹೇಳಿ ಹಾಗೆ ಹೇಳಿದ್ರೆ, ಆ ಪ್ರಕಾಶ ಯಾರದ್ದು? ಜೀವಿಗೆದ್ದು. ಹಾಗಾದ್ರೆ ಆ ಜೀವಿಗೆ ಎಲ್ಲಿದೆ? ಅದನ್ನ ನೋಡ್ಲಿಕ್ಕೆ ಇನ್ನೊಂದು ವಸ್ತು ಬೇಕ್ರೆ. ಹಾಗಾದ್ರೆ ಈ ನಾನು ಜೀವಿದ್ದೇನೆ, ಚೈತನ್ಯಮಯ ಇದ್ದೇನೆ, ರತ್ನತ್ರಯ ಸ್ವರೂಪ ಇದ್ದೇನೆ, ದೇಹಾದಿಗಳಿಂದ ಭಿನ್ನಿದ್ದೇನೆ, ಇದನ್ನು ನೋಡುವ ಸಲುವಾಗಿ ಈ ಶಾಸ್ತ್ರ ರೂಪದ ದೇವಿಗೆ ಬೇಕ್ರಿ? ಬೇಕಿಲ್ರಿ. ಯಾವ ಪ್ರಕಾರ ಅಸಂಖ್ಯ ಪದಾರ್ಥಗಳನ್ನ ಪ್ರಕಾಶಿತ ಮಾಡುವಂತಹ ದೀವಿಗೆಯನ್ನ ನೋಡುವ ಸಲುವಾಗಿ ಇನ್ನೊಂದು ಯಾವುದಾದರೂ ದೀವಿಗೆ ಅಥವಾ ಅನ್ಯ ವಸ್ತು ಬೇಕಿಲ್ಲ. ಅನ್ನೋದ ನಂತರದ ಮಾತ್ರ ಇದು ದೀವಿಗೆ ಪ್ರಕಾಶ ಇದೆ ಅಂತ ಹೇಳಿನ ವಚನ ಇದೆ. ಹೌದು ಅಥವಾ ಇಲ್ರಿ? ಹಾಗಾದ್ರೆ ದೀವಿಗೆ ಕಾಣಿಸಿದ್ರೆ ಇದು ದೀವಿಗೆ ಪ್ರಕಾಶ, ದೀಪದ ಪ್ರಕಾಶ ಯಾಗನ್ನೋದ್ರೆ. ಹಾಗಾದ್ರೆ ಇದು ಜೀವದ ಜ್ಞಾನ ಅನ್ನಬೇಕಾದ್ರ ಜೀವ ಯಾವುದನ್ನ ತನ್ನ ಜ್ಞಾನದಿಂದ ಹೇಗಿದೆ ಹಾಗೆ ತಿಳಿತಾ ಇದ್ದಾನ್ರಿ? ದೇಹವನ್ನೂ ತಿಳಿಲಿಲ್ಲ, ಸಂಯೋಗವನ್ನೂ ತಿಳಿಲಿಲ್ಲ, ಮಂದಿರದೊಳಗೆ ಹೋದರೆ ದೇವನನ್ನೂ ತಿಳಿಲಿಲ್ಲ. ತಿಳಿತಿದ್ದ ಅಂತಂದ್ರೆ ಇವನ್ ಜ್ಞಾನದ ಮೂಲಕ ಇದೆಲ್ಲ ತಿಳಿದ. ಯಾರ ತಿಳಿತಾರೋ ಆ ಜೀವದ ಜ್ಞಾನಕ್ಕೆ ಹೇಳ್ತಾರೋ ಜ್ಞಾನಿ ಜೀವದ ಜ್ಞೇಯ ಇಡೀ ವಿಶ್ವ ಇದೆ.
ಮತ್ತು ಅಜ್ಞಾನಿ ಜೀವದ ಜ್ಞೇಯ ಯಾವುದ್ರೆ ವಿಚಾರ ಮಾಡಿ ಬರೋಣ ನಾಳೆ. ಜ್ಞಾನಿ ಜೀವದ ಜ್ಞೇಯ ಇಡೀ ವಿಶ್ವ ಇದೆ. ಅಜ್ಞಾನಿ ಜೀವದ ಜ್ಞೇಯ ಯಾವುದ್ರಿ ಗೌರನ್ನ ನೋಡ್ರಿ. ಅಜ್ಞಾನಿ ಜೀವ ಯಾವುದನ್ನೋದನ್ನ ನಮ್ಗೆ ಗೊತ್ತಿಲ್ಲ. ಅಜ್ಞಾನಿ ಜೀವದ ಜ್ಞೇಯ ಯಾವುದ್ರಿ? ಜ್ಞೇಯ ಇಲ್ಲ. ಯಾಕೆಲ್ಲ? ಅದು ಜ್ಞಾನಿನೇ ಇಲ್ಲ, ಅದರಲ್ಲಿ ಜ್ಞಾನದ ಕಾರ್ಯನ ನಡೆದಿಲ್ರಿ. ಜ್ಞೇಯನೇ ಇಲ್ಲದಕ್ಕಲ್ಲಿ ಏನು ಹೇಳಿದ್ರಿ ಉತ್ತರ ನಿಜವಾಗಿ ಸರಿಯಾದ ಉತ್ತರ. ಜ್ಞಾನ ಇದ್ರೆ ಜ್ಞೇಯ ಇರೋದಲ್ಲ. ಉಪಾದೇಯನೇ ಇಲ್ಲ ನಾವು ಅದು ಎಲ್ಲ ಜ್ಞಾನ ಇದ್ರೆ ಜ್ಞಾನದಿಂದ ಯಾವುದು ತಿಳಿದು ಬರ್ತಿದೆ ಅದು ಜ್ಞೇಯ. ಅಜ್ಞಾನಿ ಜೀವದ ಜ್ಞೇಯ ಯಾವುದು? ಅದೇ ಅಜ್ಞಾನಿನೇ ಇದ್ದಾನಲ್ಲ, ಜ್ಞಾನನೇ ಇಲ್ಲಲ್ಲೇ. ಹಾಗಾದ್ರೆ ಅವನ ಜ್ಞೇಯ ಯಾವುದು? ಪತ್ನಿ ಪುತ್ರರ ಜ್ಞೇಯ ಮಾತ್ರ ಇದ್ದಾರೆ. ಯಾರವರು? ಯಾವ ಜ್ಞಾನಮಯ ಆತ್ಮ ಆಗಿದನೋ ನಿಜವಾಗಿರಿ, ಯಾವ ಜ್ಞಾನಮಯ ಆತ್ಮ ಜೀವ ಇದ್ದಾನೋ ಅವನಿಗೆ ಪತ್ನಿ ಪುತ್ರ ಇರುವುದಿಲ್ರಿ. ಹಾಗಾದ್ರೆ ಅವರೇನಿರ್ತಾರೋ? ಜ್ಞಾನದ ಜ್ಞೇಯ ಇರ್ತಾರೆ. ಪತ್ನಿ ಪುತ್ರ ರೂಪದಿಂದ ಜ್ಞೇಯ ಇರ್ತಾರೋ ಅಥವಾ ಪರದ್ರವ್ಯ ರೂಪದಿಂದ ಜ್ಞೇಯ ಇರ್ತಾರೆ. ದ್ರವ್ಯ ರೂಪದಿಂದ ಜ್ಞೇಯ ಇದ್ದಾರೆ, ಪರದ್ರವ್ಯ ರೂಪದಿಂದ ಜ್ಞೇಯ ಇದ್ದಾರೆ. ಪತ್ನಿ ಪುತ್ರ ಅನ್ಬೇಕಾದ್ರೆ ನೀವು ಮೊದಲು ಮನುಷ್ಯ ಆಗ್ಲಿಕ್ಕೆ ಪತಿ ಆಗ್ಬೇಕು, ಪಿತ ಆಗ್ಬೇಕು. ಯಾವ ಪತಿ ಆಗಿದ್ದಾನೆ ಪಿತ ಆಗಿದ್ದಾನೆ ಅವನು ಜೀವಲ್ಲ. ಯಾವ ಜೀವ ಇದ್ದಾನೆ ಅವನು ಪತಿ ಅಥವಾ ಪಿತ ಆಗೋ ಸಾಧ್ಯ ಇಲ್ಲ. ಹಾಸ್ಯದ ಮಾತಲ್ಲ. ಯಾವ ಜೀವ ಇದ್ದಾನೋ ಅವನಿಗೆ ಪತ್ನಿ ಪುತ್ರರು ಇಲ್ಲ. ಯಾವ ಪತಿ ಅಥವಾ ಪಿತಾ ಇದ್ದಾನೋ ಅವನಿಗೆ ಪತ್ನಿ ಮತ್ತು ಪುತ್ರರಿದ್ದಾರೆ. ಜೀವ ಪತಿ ಅಥವಾ ಪಿತಾ ಆಗೋ ಸಾಧ್ಯತೆ, ಮನುಷ್ಯ ಆಗೋ ಸಾಧ್ಯತೆ. ಹಾಗಾದ್ರೆ ಜೀವ ತನ್ನನ್ನ ತಾನ ಮನುಷ್ಯ ಅಂತ ಹೇಳಿ ತಿಳಿದ್ರ ಅದು ಅಜ್ಞಾನ ಇದೆಯೋ ಏನೋ ವಾಸ್ತವಿಕತೆ ಇದೆಯೋ? ಜೀವ ತನ್ನನ್ನ ತಾನು ಮನುಷ್ಯ ಅಂತ ಹೇಳಿ ತಿಳಿದ್ರ ಅದು ಅಜ್ಞಾನ ಇದೆಯೋ ವಾಸ್ತವಿಕತೆ ಇದೆ? ಜೀವ ತನ್ನನ್ನು ತಾನು ಮನುಷ್ಯ ಅಂತ ಹೇಳಿ ತಿಳಿಯೋದ್ರೆ ಯಾವ ಸದ್ಭೂತ, ಯಾವ ಉಪಚರಿತ ಜೀವ ತನ್ನನ್ನ ತಾನು ಮನುಷ್ಯ ಅಂತ ಹೇಳಿ ತಿಳಿಯುವುದ ವಾಸ್ತವಿಕ ಇದೆಯೋ ಅಥವಾ ಅವಾಸ್ತವ? ಹಾಗೆ ಇಲ್ಲನರಿ ಜೀವ ಮನುಷ್ಯ ಆಗಿದ್ದಾನೇನ? ಜೀವ ಅಂದ್ರೆ ಏನ್ರಿ? ಅಸಂಖ್ಯ ಪ್ರದೇಶದಿಂದ ಯಾವ ವ್ಯಂಜನ ಪರ್ಯಾಯ ರೂಪ ಮನುಷ್ಯಾಕಾರ ಧಾರಣ ಮಾಡಿದ ನಾವು ಜೀವನ ಈಗ ಬರ್ತಿದ್ದೇವೆ. ಈಗ ಜೀವ ಅರ್ಥಾತ್ ಅಸಂಖ್ಯ ಪ್ರದೇಶದ ಅರೂಪಿ ವಸ್ತು ವ್ಯಂಜನ ಪರ್ಯಾಯ ಸಾಪೇಕ್ಷ ಈ ಯಾವ ಮನುಷ್ಯ ಆಕಾರ ಧಾರಣ ಮಾಡಿದನೋ ಇಂದ್ರಿಯ ಗೋಚರ ಏನಿದೆ ಇದಂತೂ ಪುದ್ಗಲಿದೆ. ಹೌದು ಅಥವಾ ಇಲ್ರಿ? ಇದು ನಿಮ್ಮ ಕಣ್ಣಿಗೆ ನಂದೇನು ಆಕಾರ ಕಾಣಿಸ್ತಾ ಇದೆ, ಇದು ಪುದ್ಗಲಿದೆ. ನನ್ನ ಕಣ್ಣುಗಳಿಂದ ತಮ್ಮಗಳದ್ದೇನು ಆಕಾರ ಕಾಣಿಸ್ತಾ ಇದೆ, ಅದು ಪುದ್ಗಲಿದೆ. ಆದ್ರ ಆ ಪುದ್ಗಲ ಆಕಾರ ಏನಿದೆ ಅದರ ಪ್ರಮಾಣನ ಆಕಾಶದ ಪ್ರದೇಶದೊಳಗ ಅರೂಪಿ ಚೈತನ್ಯ ಪ್ರದೇಶಗಳ ವ್ಯಾಪ್ತದ. ಅದಕ್ಕೇನಂತಾರು? ಜೀವದ ಅಶುದ್ಧ ವ್ಯಂಜನ ಪರ್ಯಾಯ ಅಂತಾರೆ. ಜೀವ ದ್ರವ್ಯ ಅಂದ್ರೆ ಎಲ್ಲ ಬರೀ ಜೀವ ಅಂದ್ರೆ ಬರುದಿಲ್ಲ. ಏನ್ರಿ? ಜೀವ ದ್ರವ್ಯ. ಜೀವ ದ್ರವ್ಯ ಅಂದ್ರೆ ದ್ರವ್ಯ ಅಂದ್ರೆ ಎಲ್ಲ. ಹಾಗಾದ್ರೆ ಜೀವ ಅಂದ್ರೆ ಏನ್ ಬರ್ತಿದೆ ಹೇಳ್ರಿ? ಚಿಕ್ಕಲಿದು ಆತ್ಮನ ಅಂತ. ಜೀವ ದ್ರವ್ಯ ಅಂದ್ರೆ ಇವೆಲ್ಲ ಸಮಾವೇಶ ಆಗ್ತಾವ. ಸರಿ ಇದೆ. ಮನುಷ್ಯ ಅನ್ನೋದ ಯಾವ ಅಸದ್ಭೂತವೋ ಅಥವಾ ಉಪಚರಿತವೋ ಏನೇನಿದೆಯೋ ಅವೆಲ್ಲ ಜೀವ ದ್ರವ್ಯದ ಜೊತೆಗೆ ಅವೆಲ್ಲವುಗಳಿಗೆ ಸಂಬಂಧ ಇದೆ. ಸರಿ ಇದೆ. ಅದರ ಜೀವ ಅಂದ್ರೆ ಯಾರು? ಹಾಗಾದ್ರ ಬೃಹದ್ರವ್ಯ ಸಂಗ್ರಹದೊಳಗೆ ಹೇಳಿದ್ರೆ ಜೀವೋ ಗಮವೋ ಅಮುಕ್ತಿ ಕತ್ತಾಸದೆ ಪರಿಮಾಣೋ
ವಿಸ್ಸಸೋಢಗೈ ಭೋಕ್ತಾ ಸಂಸಾರಥೋ ಅದೆಲ್ಲ ಅವನ ಜೀವದನ್ರಿ. ಅದರೊಳಗೆ ಆ ವ್ಯಂಜನ ಪರ್ಯಾಯ ಇದೆಯೋ ಏನಿದೆ ಬಟ್ ಜೀವೋ ಮೊದಲನೇದೇನ ಜೀವಿಸ್ತಾನೆ, ಉಪಯೋಗಮವೋ ಉಪಯೋಗಮಯನಿದ್ದಾನೆ, ಅಮುಕ್ತೋ ಅಮುಕ್ತಿಕನಿದ್ದಾನೆ, ಕರ್ತ ಕರ್ತೃವಿದ್ದಾನೆ. ಯಾವುದರಿಂದ ಜ್ಞಾನದರ್ಶನದ ನಿರಂತರ ಯಾವ ಉತ್ಪನ್ನ ಆಗ್ತಾವೆಯೋ ಅವನಲ್ಲಿ ಪರ್ಯಾಯಗಳ ಆ ಪರ್ಯಾಯಗಳ ಕರ್ತೃವಿದ್ದಾನೆ. ಯಾವ ಪರ್ಯಾಯ ಉತ್ಪನ್ನ ಆಗ್ತವೋ ಜ್ಞಾನದರ್ಶನ. ಇದೇ ಪ್ರಕಾರ 9 ಲಕ್ಷಣ ಹೇಳಿದಾರಲ್ಲ. ವಿಸ್ಸಸೋಢಗೈ ಹೇಳಿದರು, ಊರ್ಧ್ವಗಮನ ಸ್ವಭಾವಿ ಅಂತ ಹೇಳಿ ಹೇಳಿದರು, ಸಿದ್ಧ ಅಂತ ಹೇಳಿ ಹೇಳಿದರು, ಸಂಸಾರಿ ಅಂತ ಹೇಳಿ ಹೇಳಿದರು. ಸಂಸಾರಿ ಇದ್ದಾನೆ ಜೀವ, ಸಿದ್ಧ ಇದ್ದಾನೆ ಜೀವ. ಯಾವಾಗ ಸಂಸಾರಿ ಇದ್ದಾನೆ, ಯಾವಾಗ ಸಿದ್ಧ ಇದ್ದಾನೆ? ಯಾವಾಗ ಜ್ಞಾನದರ್ಶನದ ಮೂಲಕ ಅನ್ಯದ್ರವ್ಯದ ಅವಸ್ಥೆಯನ್ನ ತಾನಂಥೇಳಿ ತಿಳಿತಾನೆ, ಆ ತಿಳಿಯುವ ರೂಪದಿಂದ ಪರಿಣಮಿಸ್ತಾನೆ, ಅವಾಗ ಸಂಸಾರ. ಅವನು ಪರಿಣಮಿಸೋದಂತೂ ತಿಳಿಯುವ ರೂಪದಿಂದನೇ ರೀ. ಆದ್ರೆ ಅನ್ಯ ದ್ರವ್ಯದ ಅವಸ್ಥೆಗಳನ್ನ ತಾನು ಅಂಥೇಳಿ ತಿಳಿಯುವ ರೂಪದಿಂದ ಎಲ್ಲಿಯವರೆಗೆ ಪರಿಣಮಿಸ್ತಾನೋ ಅಲ್ಲಿಯವರೆಗೆ ಸಂಸಾರ. ಉಳಿದ ಹಾಗೆ ತನ್ನಲ್ಲೇ ತನ್ನ ರೂಪದಿಂದ ತನ್ನನ್ನು ತಿಳಿಯುತ್ತಾ ಪರಿಣಮನ ಯಾವುದಾಗಿದೆಯೋ ಅದು ಸಿದ್ಧ. ಚರ್ಚೆ ವಿಸ್ತೃತ ಇದೆ. ನಾಳೆ ಪುನಃ ಇವೆಲ್ಲ ಜೀವದ್ರವ್ಯಕ್ಕೆ ಸಂಬಂಧಿಸಿದ್ದು, ಜೀವದ್ದು ಅಲ್ಲ. ಹಾಗಾದರೆ ಜೀವಂದ್ರೆ ಯಾರ ಅನ್ನೋದನ್ನು ನಾಳೆ ಚರ್ಚೆ ಮಾಡಿ ಸಮಯ